ನಮಸ್ಕಾರ. ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರದ ಪಠಣ, ಪುನರಾವರ್ತನೆ ಹಾಗೆ ಅಭ್ಯಾಸ ಹಾಗೂ ಸರಳ ಅರ್ಥ. ಶ್ಲೋಕ 10ರಿಂದ 18 ಗಮನಿಸಿ. ಸುರೇಶಃ ಶರಣಂ ಶರ್ಮ ವಿಶ್ವರೇತಾಃ ಪ್ರಜಾಭವಃ ಅಹಃ ಸಂವತ್ಸರೋ ವ್ಯಾಲಃ ಪ್ರತ್ಯಯಃ ಸರ್ವದರ್ಶನಃ. ಒಟ್ಟಿಗೆ ಹೇಳುವಾಗ ಪ್ರತ್ಯಯ ಸರ್ವದರ್ಶನಃ. ಅಜಸ್ ಸರ್ವೇಶ್ವರಃ ಸಿದ್ಧಃ ಸಿದ್ಧಿಃ. ಈ ಎಲ್ಲ ವಿಸರ್ಗಗಳನ್ನು ಕೂಡ ನುಂಗಿ ಹೇಳಬೇಕು. ಅಜಸ್ ಸರ್ವೇಶ್ವರ ಸಿದ್ಧ ಸಿದ್ಧಿ ಸರ್ವಾದಿಃ ಅಚ್ಯುತಃ. ಒಟ್ಟಿಗೆ ಹೇಳಿದಾಗ ಸರ್ವಾದಿರಚ್ಯುತಃ. ವೃಷಾ ಕಪಿಃ ಅಮೇಯಾತ್ಮ. ಕೂಡಿಸಿ ಹೇಳುವಾಗ ವೃಷಾ ಕಪಿರಮೇಯಾತ್ಮ. ಸರ್ವಯೋಗ ವಿನಿಸೃತಃ. ವಸುರ್ ವಸುಮನಾಹ. ಬಿಡಿಸಿ ಹೇಳಿದಾಗ ವಸುಹು ವಸುಮನಾಹ. ಕೂಡಿಸಿ ಹೇಳಿದಾಗ ವಸುರ್ ವಸುಮನಾಃ ಸತ್ಯ. ಸಮಾತ್ಮ ಸಂಮಿತ ಸಮಃ. ಅಮೋಘಃ ಪುಂಡರೀಕಾಕ್ಷೋ ಋಷಕರ್ಮ ಋಷಾಕೃತಿಃ. ರುದ್ರೋ ಬಹುಶಿರಾ ಬಭ್ರುಹು ವಿಶ್ವಯೋನಿಃ. ಕೂಡಿಸಿ ಹೇಳಿದಾಗ ಬಭ್ರುರ್ ವಿಶ್ವಯೋನಿಃ ಶುಚಿಶ್ರವಾಃ. ಅಮೃತಃ ಶಾಶ್ವತ ಸ್ಥಾಣುಃ ವರಾರೋಹೋ. ಕೂಡಿಸಿ ಹೇಳಿದಾಗ ಸ್ಥಾಣುರ್ ವರಾರೋಹೋ ಮಹಾತಪಾಃ. ಸರ್ವಗಃ ಸರ್ವವಿದ್ವಾನುರ್ ವಿಶ್ವಕ್ಸೇನೋ ಜನಾರ್ದನಃ. ಬಿಡಿಸಿ ಹೇಳಿದಾಗ ಈ ಥರ ಆಗತ್ತೆ. ಸರ್ವ ಸರ್ವವಿದ್ವಾನುಃ ವಿಶ್ವಕ್ಸೇನೋ. ಕೂಡಿಸಿದಾಗ ಸರ್ವವಿದ್ವಾನುರ್ ವಿಶ್ವಕ್ಸೇನೋ ಜನಾರ್ದನಃ. ವೇದೋ ವೇದವಿದವ್ಯಂಗೋ ವೇದಾಂಗೋ ವೇದವಿತ್ ಕವಿಃ. ಲೋಕಾಧ್ಯಕ್ಷ ಸುರಾಧ್ಯಕ್ಷೋ ಧರ್ಮಾಧ್ಯಕ್ಷ ಕೃತಾಕೃತಃ. ಚತುರಾತ್ಮ ಚತುರ್ವ್ಯೂಹಃ ಚತುರ್ದಂಷ್ಟ್ರಃ ಚತುರ್ಭುಜಃ. ಕೂಡಿಸಿದಾಗ ಚತುರ್ವ್ಯೂಹಶ್ಚತುರ್ದಂಷ್ಟ್ರಶ್ಚತುರ್ಭುಜಃ. ಭ್ರಾಜಿಷ್ಣುಃ ಭೋಜನಂ. ಒಟ್ಟಿಗೆ ಹೇಳಿದಾಗ ಭ್ರಾಜಿಷ್ಣುರ್ ಭೋಜನಂ ಭೋಕ್ತ. ಸಹಿಷ್ಣುಃ ಜಗದಾದಿಜಃ. ಕೂಡಿಸಿದಾಗ ಸಹಿಷ್ಣುರ್ ಜಗದಾದಿಜಃ. ಅನಘೋ ವಿಜಯೋ ಜೇತ ವಿಶ್ವಯೋನಿಃ ಪುನರ್ವಸುಃ. ಉಪೇಂದ್ರೋ ವಾಮನಃ ಪ್ರಾಂಶುಃ ಅಮೋಘಃ. ಕೂಡಿಸಿದಾಗ ಪ್ರಾಂಶುರಮೋಘಃ ಶುಚಿಃ ಊರ್ಜಿತಃ. ಕೂಡಿಸಿದಾಗ ಶುಚಿರೂರ್ಜಿತಃ. ಅತೀಂದ್ರ ಸಂಗ್ರಹ ಸರ್ಗೋ ಧೃತಾತ್ಮ ನಿಯಮೋ ಯಮಃ. ವೇದ್ಯೋ ವೈದ್ಯ ಸದಾ ಯೋಗಿ ವೀರಃ ಮಾಧವೋ ಮಧುಃ. ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಃ. ಈಗ ಪುನರಾವರ್ತನೆ. ಸುರೇಶ ಶರಣಂ ಶರ್ಮ ಸುರೇಶ ಶರಣಂ ಶರ್ಮ ವಿಶ್ವರೇತಾಃ ಪ್ರಜಾಭವಃ. ವಿಶ್ವರೇತಾಃ ಪ್ರಜಾಭವಃ. ಅಹಃ ಸಂವತ್ಸರೋ ವ್ಯಾಲಃ ಅಹಃ ಸಂವತ್ಸರೋ ವ್ಯಾಲಃ ಪ್ರತ್ಯಯಃ ಸರ್ವದರ್ಶನಃ. ಪ್ರತ್ಯಯಃ ಸರ್ವದರ್ಶನಃ. ಅಜಃ ಸರ್ವೇಶ್ವರ ಸಿದ್ಧ ಅಜಃ ಸರ್ವೇಶ್ವರ ಸಿದ್ಧ ಸಿದ್ಧಿಃ ಸರ್ವಾಧಿರಚ್ಯುತಃ. ಸಿದ್ಧಿಃ ಸರ್ವಾದಿರಚ್ಯುತಃ. ವೃಷಾ ಕಪಿರಮೇಯಾತ್ಮ ವೃಷಾ ಕಪಿರಮೇಯಾತ್ಮ. ಸರ್ವಯೋಗ ವಿನಿಸೃತಃ. ಸರ್ವಯೋಗ ವಿನಿಸೃತಃ. ವಸುರ್ವಸುಮನಃ ಸತ್ಯಃ
वसुर्वसुमनाः सत्यः समात्मा सम्मितः समः समात्मा सम्मितः समः अमोघः पुण्डरीकाक्षो अमोघः पुण्डरीकाक्षो वृषकर्मा वृषाकृतिः वृषकर्मा वृषाकृतिः रुद्रो बहुशिरा बभ्रुर्विश्वयोनिः शुचिश्रवा रुद्रो बहुशिरा बभ्रुर्विश्वयोनिः शुचिश्रवाः अमृतः शाश्वतस्थाणुर्वरारोहो महातपाः अमृतः शाश्वतस्थाणुर्वरारोहो महातपाः सर्वगः सर्वविद्भानुर्विश्वक्सेनो जनार्दनः सर्वगः सर्वविद्भानुर्विश्वक्सेनो जनार्दनः वेदो वेदविदव्यङ्गो वेदो वेदविदव्यङ्गो वेदाङ्गो वेदवित्कविः वेदाङ्गो वेदवित्कविः लोकाध्यक्षः सुराध्यक्षो लोकाध्यक्षः सुराध्यक्षो धर्माध्यक्षकृताकृतः धर्माध्यक्षकृताकृतः चतुरात्मा चतुर्व्यूहश्चतुर्दंष्ट्रश्चतुर्भुजः चतुरात्मा चतुर्व्यूहश्चतुर्दंष्ट्रश्चतुर्भुजः भ्राजिष्णुर्भोजनं भोक्ता सहिष्णुर्जगदादिजः भ्राजिष्णुर्भोजनं भोक्ता सहिष्णुर्जगदादिजः अनघो विजयो जेता विश्वयोनिः पुनर्वसुः अनघो विजयो जेता विश्वयोनिः पुनर्वसुः उपेन्द्रो वामनः प्रांशुरमोघः शुचिरूर्जितः उपेन्द्रो वामनः प्रांशुरमोघः शुचिरूर्जितः अतीन्द्रः सङ्ग्रहः सर्गो धृतात्मा नियमो यमः अतीन्द्रः सङ्ग्रहः सर्गो धृतात्मा नियमो यमः वेद्यो वैद्यः सदा योगी वीरः माधवो मधुः वेद्यो वैद्यः सदा योगी वीरः माधवो मधुः अतीन्द्रियो महामायो महोत्साहो महाबलः अतीन्द्रियो महामायो महात्साहो महाबलः ಈಗ ಒಟ್ಟಿಗೆ सुरेशः शरणं शर्म विश्वरेता प्रजाभवः अहः संवत्सरो व्यालः प्रत्ययः सर्वदर्शनः अजः सर्वेश्वरः सिद्धः सिद्धिः सर्वादिरच्युतः वृषा कपिरमेयात्मा सर्वयोगविनिःसृतः वसुर्वसुमनाः सत्यः समात्मा सम्मितः समः अमोघः पुण्डरीकाक्षो वृषकर्मा वृषाकृतिः रुद्रो बहुशिरा बभ्रुर्विश्वयोनिः शुचिश्रवाः अमृतः शाश्वतस्थाणुर्वरारोहो महातपाः सर्वगः सर्वविद्भानुर्विश्वक्सेनो जनार्दनः वेदो वेदविदव्यङ्गो वेदाङ्गो वेदवित्कविः लोकाध्यक्षः सुराध्यक्षो धर्माध्यक्षकृताकृतः
चतुरात्मा चतुर्व्यूहश्चतुर्दंष्ट्रश्चतुर्भुजः भ्राजिष्णुर्भोजनं भोक्ता सहिष्णुर्जगदादिजः अनघो विजयो जेता विश्वयोनिः पुनर्वसुः उपेन्द्रो वामनः प्रांशुरमोघः शुचिरोर्जितः अतीन्द्रः सङ्ग्रहः सर्गो धृतात्मा नियमो यमः वेद्यो वैद्यः सदा योगी वीरः माधवो मधुः अतीन्द्रियो महामायो महोत्साहो महाबलः. ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರದ ಅರ್ಥ ಶ್ಲೋಕ 10ರಿಂದ 18. ಶ್ಲೋಕ 10. ಸುರೇಶ ಶರಣಂ ಶರ್ಮ ವಿಶ್ವರೇತಾ ಪ್ರಜಾಭವಃ ಅಹಃ ಸಂವತ್ಸರೋ ವ್ಯಾಲ ಪ್ರತ್ಯಯ ಸರ್ವದರ್ಶನಃ. 85ನೇ ನಾಮ ಸುರೇಶ ಅಂದರೆ ಸುರರು ಅಂದರೆ ದೇವತೆಗಳು, ಭಗವಂತ ಸುರರ ಈಶ ಅಂದರೆ ಒಡೆಯ. ಹಾಗಾಗಿ ಮಹಾವಿಷ್ಣುವನ್ನು ಸುರೇಶ ಅಂತ ಕೂಡ ಕರೆಯಲಾಗಿದೆ. 86ನೇ ನಾಮ ಶರಣಂ. ಶರಣು ಅಂದರೆ ಮೂಲತಃ ಆಶ್ರಯ ಅನ್ನೋ ಅರ್ಥವನ್ನು ಕೊಡುತ್ತೆ. ಆದರೆ ವಾಡಿಕೆಯಲ್ಲಿ ಈ ಅರ್ಥ ತಪ್ಪಾಗಿ ವಿಪರೀತ ಅರ್ಥದಲ್ಲಿ ಪ್ರಚಲಿತವಾಗಿಬಿಟ್ಟಿದೆ. ಮೂಲ ಅರ್ಥದ ಪ್ರಕಾರ ದೇವರು ನಮಗೆ ಶರಣು ಹೊರತು ನಾವು ದೇವರಿಗೆ ಶರಣಾಗೋದಕ್ಕೆ ಸಾಧ್ಯವಿಲ್ಲ. ಅಂದರೆ ದೇವರೇ ನಮಗೆ ಆಶ್ರಯದಾತ ಹೊರತು ನಾವು ದೇವರಿಗೆ ಆಶ್ರಯವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಎಲ್ಲ ಜೀವಜಂತುಗಳಿಗೂ ಕೂಡ ಆಶ್ರಯದಾತ ಭಗವಂತನೇ. ಆದ್ದರಿಂದ ಭಗವಂತನನ್ನು ಶರಣಂ ಅಂತ ಕೂಡ ಇಲ್ಲಿ ವರ್ಣಿಸಲ್ಪಟ್ಟಿದೆ. ಮುಂದಿನ ನಾಮ ಶರ್ಮ. ಶರ್ಮ ಅಂದರೆ ಆನಂದ ಅಂತ. ಜ್ಞಾನಾನಂದಮಯನಾದಂಥ ಭಗವಂತನನ್ನು ಶರ್ಮ ಅಂತ ಕೂಡ ವರ್ಣಿಸಿರೋದು ಉಂಟು. 88ನೇ ನಾಮ ವಿಶ್ವರೇತಾಹ. ಭಗವಂತನ ರೇತಸ್ಸಿನಿಂದ ಈ ವಿಶ್ವ ಸೃಷ್ಟಿಯಾಯಿತು ಅನ್ನುವಂಥದ್ದು ಗೊತ್ತಿರೋ ವಿಷಯ. ಆದರೆ ಈ ನಾಮಕ್ಕೆ ಇನ್ನೂ ಹೆಚ್ಚಿನ ಅರ್ಥ ಇದೆ. ರೇತನ್ ಅಂದರೆ ಆನಂದ ರೂಪ ಅಂತ ಅರ್ಥ. ವಿಶ್ವರೇತ ಅಂತಂದರೆ ಜೀವಕೋಟಿಯ ಆನಂದದಲ್ಲಿ ಪರಿಪೂರ್ಣವಾದಂತಹ ಆನಂದ ರೂಪವನ್ನು ಹೊಂದಿರುವವನು ಅಂತ ಕೂಡ ಅರ್ಥ. ರೇತಸ್ಸು ಸಾರಭೂತವಾದದ್ದು ಅನ್ನುವಂತಹ ಅರ್ಥವನ್ನೂ ಕೊಡುತ್ತೆ. ಹಾಗಾಗಿ ಇಡೀ ಬ್ರಹ್ಮಾಂಡದಲ್ಲಿ ಸಾರಭೂತನಾಗಿರುವಂತಹ ಭಗವಂತನನ್ನು ವಿಶ್ವರೇತಾಹ ಅಂತ ಕೂಡ ವರ್ಣಿಸಲ್ಪಟ್ಟಿದೆ. 89ನೇ ನಾಮ ಪ್ರಜಾಭವಃ. ಪ್ರಜಾಭವಃ ಅಂದರೆ ಧರ್ಮದ ಮಾರ್ಗದಲ್ಲಿ ಜ್ಞಾನದ ಹಸುವಿನಿಂದ ಭಗವಂತನಲ್ಲಿ ಶರಣು ಕೋರಿ ಬಂದ ಭಕ್ತರನ್ನು ಪ್ರಜಾ ಅಂತ ಕರೀತಾರೆ. ಇನ್ನು ಭವ ಅಂತಂದರೆ ಆನಂದವನ್ನು ದಯಪಾಲಿಸುವವನು ಅಂತ. ಆದ್ದರಿಂದ ಪ್ರಜಾಭವ ಅಂದರೆ ಧರ್ಮ ಮತ್ತು ಜ್ಞಾನ ಮಾರ್ಗದಲ್ಲಿ ಇರುವಂಥವ್ರಿಗೆ ಭಗವಂತ ಆನಂದವನ್ನು ಕೊಡ್ತಾನಂತೆ. ಹಾಗಾಗಿ ಪ್ರಜಾಭವ ಅಂತ ವರ್ಣಿಸಲ್ಪಟ್ಟಿದೆ. 90ನೇ ನಾಮ ಅಹ. ಅಹಹ ಅಂದರೆ ಮೇಲ್ನೋಟದ ಅರ್ಥ ನಾನು ಅಂತ ಕೊಡುತ್ತೆ. ಪ್ರತಿಯೊಂದು ಮಾತಲ್ಲೂ ಕೂಡ ನಾವು ನಾನು ಅನ್ನೋ ಪದವನ್ನು ಉಪಯೋಗಿಸ್ತಿರ್ತೀವಿ. ಈಗ ನಾನು ಅನ್ನುವಂಥ ಪದವನ್ನು ಸ್ವಲ್ಪ ಆಳವಾಗಿ ಯೋಚಿಸಿ ನೋಡಿದ್ರೆ, ನಾನು ಅಂದರೆ ನನ್ನ ಕೈ, ನನ್ನ ಕಾಲು, ನನ್ನ ತಲೆ, ನನ್ನ ಹೃದಯ, ನನ್ನ ದೇಹ ಅಷ್ಟೇನಾ? ಅಲ್ಲ. ನನ್ನ ಉಸಿರು ಅಷ್ಟೇ ಅಲ್ಲ. ನನ್ನ ಜೀವ ಅದೂ ಅಲ್ಲ. ಯಾಕೆಂದರೆ ಈ ಜೀವವನ್ನು ನಡೆಸುವವರಾದರೂ ಯಾರು? ಅವನೇ ಬಿಂಬರೂಪಿ ಭಗವಂತ. ಹಾಗಾಗಿ ಅತಃ ಅಥವಾ ಅಹಹ ಅಂದರೆ ಭಗವಂತ ಅಂತಲೇ ಇಲ್ಲಿ ಅರ್ಥ. 91ನೇ ನಾಮ ಸಂವತ್ಸರ. ಸಂವತ್ಸರ ಅಂದರೆ ಸಂಸ್ಕೃತದಲ್ಲಿ ವರ್ಷ ಅಂತ ಅರ್ಥ. ಒಂದು ಸಂವತ್ಸರದಲ್ಲಿ 360 ಹಗಲು ಹಾಗೆ 360 ರಾತ್ರಿಗಳು ಅಂತ ಇವೆ. ಇಂತಹ 100 ಸಂವತ್ಸರಗಳು ಕೂಡ ಮನುಷ್ಯನ ಆಯಸ್ಸು. ಅಂದರೆ 336,000 ಹಗಲು ಹಾಗೂ 36,000 ರಾತ್ರಿ. ಮನುಷ್ಯನ ದೇಹ 72,000 ನಾಡಿಗಳಿಂದ ಹಾಗೆ 360 ಅಸ್ಥಿಗಳಿಂದ ತುಂಬಿದೆ. ಅದಕ್ಕಾಗಿ ಯಜ್ಞಕುಂಡವನ್ನು ತಯಾರು ಮಾಡುವ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸಿರ್ತೀವಿ, 360 ಇಟ್ಟಿಗೆಗಳನ್ನು ಉಪಯೋಗಿಸ್ತಾರೆ. 360 ಅಸ್ಥಿಗಳಿಂದ ತುಂಬಿದ ಈ ದೇಹ ಒಂದು ಕುಂಡ ಇದ್ದ ಹಾಗೆ.
ಈ ಎಲ್ಲ ನಾಡಿಗಳಲ್ಲಿ ತುಂಬಿರುವಂತಹ ಕಾಲ ನಿಯಾಮಕನಾದ ಹಾಗೆ ಶರೀರ ನಿಯಾಮಕನಾದಂತಹ ಭಗವಂತನನ್ನು ಸಂವತ್ಸರ ಅಂತ ಕೂಡ ಇಲ್ಲಿ ಹೇಳಲ್ಪಟ್ಟಿದೆ. 92ನೇ ನಾಮ ವ್ಯಾಲಹ. ವ್ಯಾಲಹ ಅಂದರೆ ನಿಘಂಟಲ್ಲಿ ನೋಡಿದ್ರೆ ವ್ಯಾಲ ಅನ್ನೋ ಪದದ ಅರ್ಥ ಹೀಗಿದೆ: ಮತ್ತೇರಿದ ಆನೆ, ಬುಸುಗೊಡುವಂತಹ ಸರ್ಪ ಅಥವಾ ಹೊಂಚು ಹಾಕಿ ಬಲಿ ತೆಗೆದುಕೊಳ್ಳೋದಕ್ಕೆ ಕಾದಿರುವಂತಹ ಯಾವುದೇ ಕ್ರೂರ ವ್ಯಾಘ್ರವನ್ನು ವ್ಯಾಲಹ ಅಂತ ನಿಘಂಟಲ್ಲಿ ವರ್ಣಿಸಿದೆ. ಈ ಅರ್ಥವನ್ನು ನೋಡಿ ಗಾಬರಿ ಆಗೋದು ಬೇಡ. ಭಗವಂತ ವಿ ಆ ಲ ಅಂದರೆ ಎಲ್ಲ ದೋಷಗಳನ್ನು ನಾಶ ಮಾಡುವವನು. ಪ್ರಳಯ ಕಾಲದಲ್ಲಿ ಎಲ್ಲವೂ ಅವನಲ್ಲಿ ಲೀನವಾಗುತ್ತೆ. ಮೇಲ್ನೋಟಕ್ಕೆ ಪ್ರಳಯ ಒಂದು ಭಯಂಕರ ಕ್ರಿಯೆ, ಆದರೂ ಕೂಡ ಈ ಕ್ರಿಯೆಯಲ್ಲಿ ಭಗವಂತ ಎಲ್ಲವನ್ನು ಕೂಡ ಪ್ರೀತಿಯಿಂದ ಸ್ವೀಕರಿಸ್ತಾನೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕು. ಮರುಸೃಷ್ಟಿ ಕಾಲದಲ್ಲಿ ಪುನಃ ಜೀವಿಗಳನ್ನು ಪ್ರಪಂಚಕ್ಕೆ ಪ್ರೀತಿಯಿಂದ ಕಳಿಸ್ಕೊಡ್ತಾನೆ. ಇಂಥ ಅದ್ಭುತವಾದ ಶಕ್ತಿ ಭಗವಂತ ಇದೆ. ಆದ್ದರಿಂದ ವ್ಯಾಲಹ ಅಂತ ಅವನನ್ನು ವರ್ಣಿಸಲ್ಪಟ್ಟಿದೆ. ಮುಂದಿನ ನಾಮ ಪ್ರತ್ಯಯ. ಪ್ರತ್ಯಯ ಅಂದರೆ ಜ್ಞಾನಸ್ವರೂಪನಾಗಿ ಪ್ರತಿಯೊಂದನ್ನು ಕೂಡ ತಿಳಿದವನು ಅಂತ. ಹಾಗೆ ಪ್ರತಿಯೊಂದರಲ್ಲೂ ಕೂಡ ತಾನೇ ಆವಿರ್ಭವಿಸಿರುವನು. ಆಮ್ನಿ ಪ್ರೆಸೆನ್ಸ್, ಆಮ್ನಿಸಿಯೆಂಟ್ ಅನ್ನೋದು ಇಲ್ಲಿನ ಅರ್ಥ. 94ನೇ ನಾಮ ಸರ್ವದರ್ಶನ. ಭಗವಂತ ವಿಶ್ವಚಕ್ಷು, ಅವನನ್ನು ವಿಶ್ವತೋಮುಖ ಅಂತ ಕೂಡ ವರ್ಣಿಸಿದೆ. ಭಗವಂತ ಪ್ರತಿಯೊಂದು ಕೂಡ ಕಣ್ಣಾರೆ ಕಾಣ್ತಾ ಇರ್ತಾನೆ, ಸಾಕ್ಷೀಭೂತನಾಗಿ ನೋಡ್ತಾನೆ. ಅವನಿಂದ ಯಾವುದನ್ನು ಕೂಡ ನಾವು ಮುಚ್ಚಿಡೋದಕ್ಕೆ ಸಾಧ್ಯವಿಲ್ಲ. ಸರ್ವ ವೇದ ಶಾಸ್ತ್ರಗಳು ಯಾರನ್ನು ವರ್ಣಿಸುತ್ತವೋ ಅಂತಹ ಭಗವಂತನನ್ನು ಸರ್ವದರ್ಶನ ಅಂತ ಇಲ್ಲಿ ವರ್ಣಿಸಲ್ಪಟ್ಟಿದೆ. ಹಾಗಾಗಿ ಅವನನ್ನು ಸರ್ವದರ್ಶನ ಅಂತ ಕರೆಯಲಾಗಿದೆ. ಮುಂದಿನ ಶ್ಲೋಕ 11. ಅಜಸ್ಸರ್ವೇಶ್ವರ ಸಿದ್ಧ ಸಿದ್ಧಿ ಸರ್ವಾದಿರಚ್ಯುತಃ ವೃಷಾ ಕಪಿರಮೇಯಾತ್ಮ ಸರ್ವಯೋಗ ವಿನಸ್ರುತಃ. ಅಜಃ ಅಂದರೆ ಯಾರಿಂದಲೂ ಹುಟ್ಟಿದವನು ಆದರೆ ಎಲ್ಲರಲ್ಲೂ ಹುಟ್ಟುವವನು ಅನ್ನೋ ಅರ್ಥ. ಇದನ್ನು ನಾವು ಇಂಗ್ಲೀಷಲ್ಲಿ ಪ್ಯಾರಡಾಕ್ಸ್ ಅಂತೀವಿ. ಎರಡು ಎಕ್ಸ್ಟ್ರಿಮಿಟಿಯನ್ನು ಒಟ್ಟಿಗೆ ಹೇಳುವಂಥದ್ದು. ಭಗವಂತ ಇಲ್ಲಿ ಪ್ಯಾರಡಾಕ್ಸಿಕಲ್ ಆಗಿ ವರ್ಣಿಸಲ್ಪಟ್ಟಿದ್ದಾನೆ. ಯಾರಿಂದಲೂ ಹುಟ್ಟದವನು ಎಲ್ಲರಲ್ಲೂ ಹುಟ್ಟುವವನು ಅನ್ನೋ ಅರ್ಥ ಇಲ್ಲಿ ನಾವು ಗಮನಿಸ್ಬೋದು. ಇದಕ್ಕೆ ತದ್ವಿರುದ್ಧವಾದಂಥ ಅರ್ಥವನ್ನು ನೋಡೋದಾದರೆ, ಹೌದು, ಭಗವಂತ ಯಾರಿಂದಲೂ ಹುಟ್ಟಿ ಬರುವಂಥ ವಸ್ತು ಅಲ್ಲ, ಆದರೆ ಬಿಂಬರೂಪವಾಗಿ ಪ್ರತಿಯೊಂದು ಗರ್ಭದಲ್ಲೂ ನೆಲೆಸಿ ಏಕಕಾಲದಲ್ಲಿ ಅನೇಕ ರೂಪಿಯಾಗಿ ಹುಟ್ಟುತ್ತಾನೆ. ಗರ್ಭಿಣಿಯ ಹೊಟ್ಟೆ ಹಾಗೆ ದೇವರ ಗುಡಿಯಲ್ಲಿ ಮುಖ್ಯ ಮೂರ್ತಿ ಇರುವಂಥ ಸ್ಥಳ, ಇವೆರಡನ್ನು ಗರ್ಭ ಅನ್ನೋ ಏಕ ಪದದಿಂದ ಸಂಬೋಧನೆ ಮಾಡೋದು ಗೊತ್ತಿದೆ. ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಮೂರ್ತಿಯಲ್ಲಿ ಆಹ್ವಾನ ಮಾಡಿದಾಗ ದೇವರ ಆಗಮನವಾದರೆ ಗರ್ಭಿಣಿಯ ಗರ್ಭದಲ್ಲಿ ಭಗವಂತ ಬಿಂಬರೂಪವಾಗಿ ನೆಲೆಸಿ ಜನಿಸ್ತಾನೆ. ಇಂತಹ ಭಗವಂತನಿಗೆ ಅಜಹ ಅನ್ನುವಂತಹ ವರ್ಣನೆ ಮೂಡಿಬಂದಿದೆ. 96ನೇ ನಾಮ ಸರ್ವೇಶ್ವರ. ಸರ್ವೇಶ್ವರ ಅಂದರೆ ಯಾರು ತನ್ನನ್ನು ಭಕ್ತಿಯಿಂದ ಕರೀತಾರೋ ಅಂಥವರಿಗೆ ಸದಾಕಾಲ ಲಭ್ಯವಿರ್ತಾನಂತೆ. ಎಲ್ಲ ಈಶ್ವರರ ಈಶ್ವರ ಇವನೇ ಸರ್ವೇಶ್ವರ. 97ನೇ ನಾಮ ಸಿದ್ಧ. ಈ ಜಗತ್ತಿನಲ್ಲಿರುವಂತಹ ಎಲ್ಲ ಶಾಸ್ತ್ರ ವೇದ ಸರ್ವಸಿದ್ಧನಾದ ಭಗವಂತನನ್ನು ಹಾಗೆ ಅವನ ತತ್ವಗಳನ್ನು ತಿಳಿಸ್ಕೊಡತ್ತೆ. ಈ ಎಲ್ಲ ವೇದಶಾಸ್ತ್ರಗಳ ಮೂಲನಾಗಿರುವಂತಹ ಭಕ್ತರ ಹೃದಯ ನಿವಾಸಿಯಾಗಿರುವಂತಹ ಪರಮ ಪುರುಷಾರ್ಥ ರೂಪ ಆಗಿರುವಂತಹ ಸದಾ ಏಕರೂಪನಾಗಿರುವಂತಹ ಭಗವಂತನನ್ನು ಸಿದ್ಧ ಅಂತ ಇಲ್ಲಿ ವರ್ಣಿಸಬಹುದು. 98ನೇ ನಾಮ ಸಿದ್ಧಿ. ಸಿದ್ಧಿ ಅಂತಂದರೆ ಸಮಸ್ತ ಪುರುಷಾರ್ಥ ಸಿದ್ಧಿ ಯಾರಿಂದ ಆಗತ್ತೋ ಅವನು ಸಿದ್ಧಿ. ಸಮಸ್ತ ಕಾರ್ಯಗಳ ಸಿದ್ಧಿದಾಯಕನಾದ ಭಗವಂತ ಸಿದ್ಧಿ ಅಂತ ಕೂಡ ಹೇಳ್ಬೋದು. 99ನೇ ನಾಮ ಸರ್ವಾದಿಹಿ. ಸರ್ವಾದಿಹಿ ಅಂದರೆ ಎಲ್ಲವುದರ ಆದಿ, ಎಲ್ಲದರ ಮೊದಲು ಇರುವವನು, ಹಾಗೆ ಎಲ್ಲವನ್ನೂ ಕೂಡ ಸ್ವೀಕರಿಸುವವನು, ಎಲ್ಲಕ್ಕೂ ಮೂಲ ಕಾರಣದವನನ್ನು ಭಗವಂತ ಸರ್ವಾದಿ ಅಂತ ಕೂಡ ಇಲ್ಲಿ ವರ್ಣಿಸಲ್ಪಟ್ಟಿದೆ. ಸಹಸ್ರನಾಮ ವಿವರಣೆ 100ನೇ ನಾಮ ಅಚ್ಯುತಃ. ಎಲ್ಲವನ್ನೂ ಸ್ವೀಕರಿಸಿ ಎಲ್ಲವನ್ನೂ ನಾಶ ಮಾಡಿ ಯಾವುದೇ ಚ್ಯುತಿ ಇಲ್ಲದಲೇ ಅನಂತವಾಗಿ ಅಖಂಡವಾಗಿ ಇರುವಂಥವನು, ಎಂದಿಗೂ ಕೂಡ ಕುಂದದಂತಹ ಗುಣ ಕ್ರಿಯೆಗಳಿಂದ ನಿತ್ಯ ಪೂರ್ಣನಾಗಿರುವಂತಹ ಭಗವಂತನನ್ನು ಅಚ್ಯುತ ಅಂತ ವರ್ಣಿಸಲ್ಪಟ್ಟಿದೆ. 101ನೇ ನಾಮ ವೃಷಾಕಪಿ.
ವೃಷಾಕಪಿ ಅಂದರೆ ಮೇಲ್ನೋಟಕ್ಕೆ ವೃಷ ಮತ್ತು ಕಪಿ, ವೃಷಾಕಪಿ ಅಂತ ಆಗತ್ತೆ. ಅಂದರೆ ನಾವು ಬಾಯಾರಿ ಬಳಲಿದಾಗ ನಮ್ಮ ಪಿಪಾಸವನ್ನು ತಣಿಸುವವನು. ವೃಷ ಅಂದರೆ ಮಳೆ, ಕಷಿ ಅಂದರೆ ನೀರು ಕುಡಿಸುವವನು ಅಂತ ಅರ್ಥ. ವೃಷ ಅಂದರೆ ಧರ್ಮಸ್ವರೂಪ ಅನ್ನೋ ಅರ್ಥ ಕೂಡ ಇದೆ. ಈ ಪದ ನಮ್ಮ ಅಭೀಷ್ಟದ ಮಳೆ ಸುರಿಸುವವನು ಅನ್ನೋ ಅರ್ಥವನ್ನು ಕೂಡ ಇಲ್ಲಿ ಕೊಡುತ್ತೆ. ಅಕಪಿ ಅಂದರೆ ದುಃಖ ನಿವಾರಣೆ ಮಾಡುವವನು ಅಂತ ಅರ್ಥ ಕೂಡ ಇದೆ. ಆದ್ದರಿಂದ ವೃಷಾಕಪಿ ಅಂದರೆ ನಮ್ಮ ಮೇಲೆ ಧರ್ಮದ ಮೂಲಕ ಅಭೀಷ್ಟದ ಮಳೆಯನ್ನು ಗರೆಯುವವನು, ನಮ್ಮ ಮನಸ್ಸಿನ ದುಗುಡವನ್ನು ನಿವಾರಿಸಿ ಪೂರ್ಣ ಆನಂದವನ್ನು ಕೊಟ್ಟು ತಾನೂ ಕೂಡ ಪೂರ್ಣಾನಂದವನ್ನು ಅನುಭವಿಸುವವನು ಅಂತ ಇಲ್ಲಿ ಅರ್ಥ ಕೊಡುತ್ತೆ. 102ನೇ ನಾಮ ಅಮೇಯಾತ್ಮ. ಅಮೇಯಾತ್ಮ ಅಂದರೆ ನಮ್ಮ ಮನಸ್ಸು ಬುದ್ಧಿಗೆ ಒಂದು ಸೀಮೆ, ಒಂದು ರಿಸ್ಟ್ರಿಕ್ಷನ್ ಅಂತ ಇದೆ. ಅದರಿಂದ ಆಚೆಗೆ ನಾವು ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ. ಭಗವಂತನನ್ನು ನಮ್ಮ ಬುದ್ಧಿಯಿಂದ ಅಳಿಯೋದಕ್ಕೆ ಅಸಾಧ್ಯ. ಇಂತಹ ಭಗವಂತನನ್ನು ಅಮೇಯಾತ್ಮ ಅಂತ ವರ್ಣಿಸಲ್ಪಟ್ಟಿದೆ. ಯಾರ ಬುದ್ಧಿಯಿಂದ ಇಂತಿಷ್ಟೇ ಅಂತ ಭಗವಂತನನ್ನು ಅಳಿಯೋದಕ್ಕೆ ಸಾಧ್ಯ ಇಲ್ಲವೋ ಅವನೇ ಅಮೇಯಾತ್ಮ ಅಂತ ಕೂಡ ಅರ್ಥ ಮಾಡಿಕೊಳ್ಬಹುದು. 103ನೇ ನಾಮ ಸರ್ವಯೋಗ ವಿನಿಸೃತ. ಸರ್ವಯೋಗ ವಿನಿಸೃತ ಅಂದರೆ ಇಲ್ಲಿ ಯೋಗ ಅನ್ನುವಂತಹ ಪದ ಸಂಬಂಧ ಅಥವಾ ಉಪಾಯ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ನಾವು ಎಲ್ಲಿ ಇರ್ತೇವೋ ಅದರ ಸಂಬಂಧದಲ್ಲಿ ಇರ್ತೀವಿ, ಯಾವುದರ ಚಿಂತನೆ ಮಾಡ್ತಿರ್ತೇವೋ ಅದಕ್ಕೆ ಸಂಬಂಧಿತರಾಗಿ ಇರ್ತೀವಿ. ಆದರೆ ಭಗವಂತ ಎಲ್ಲ ಕಡೆ ಇದ್ದಾನೆ, ಅವನು ಯಾವುದಕ್ಕೂ ಕೂಡ ಅಂಟುಕೊಳ್ಳೋದಿಲ್ಲ. ಅದಕ್ಕೆ ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ ಆಕಾಶ, ಮಣ್ಣು, ನೀರು, ಬೆಂಕಿ ಅಥವಾ ಗಾಳಿ. ಇದನ್ನು ಮುಟ್ಟಿದಾಗ ಅಂಟ್ಕೊಳ್ಳುತ್ತೆ, ಇಲ್ಲ ಅಂದರೆ ಅದರ ಸ್ಪರ್ಶ ಕೂಡ ನಮಗೆ ಆಗೋದಿಲ್ಲ. ಆದರೆ ಆಕಾಶ ಎಲ್ಲ ಕಡೆ ಇದ್ದರೂ ಕೂಡ ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ. ಭಗವಂತ ಕೂಡ ಹಾಗೆ, ಆತ ಎಲ್ಲ ಕಡೆ ಇರ್ತಾನೆ, ಆದರೆ ಯಾವುದಕ್ಕೂ ಕೂಡ ತನ್ನನ್ನು ತಾನು ಅಂಟಿಸ್ಕೊಳ್ಳಲ್ಲ. ಇಂತಹ ಭಗವಂತನನ್ನು ಸರ್ವಯೋಗ ವಿನಿಸೃತ ಅಂತ ವರ್ಣಿಸಲ್ಪಟ್ಟಿದೆ. ಮುಂದಿನ ಶ್ಲೋಕ 12. ವಸುರ್ವಸುಮನಾ ಸತ್ಯ ಸಮಾತ್ಮ ಸಂಮಿತ ಸಮಃ ಅಮೋಘ ಪುಂಡರೀಕಾಕ್ಷೋ ವೃಷಕರ್ಮ ವೃಷಾಕೃತಿ. ವಸುಹು ಅಂದರೆ ನಿಘಂಟಿನಲ್ಲಿ ವಸು ಅನ್ನುವಂಥ ಪದಕ್ಕೆ ಸಿರಿ ಅಥವಾ ಸಂಪತ್ತು ಅನ್ನೋ ಅರ್ಥ ಬಂದಿದೆ. ಸಾಮಾನ್ಯವಾಗಿ ಸಿರಿ ಸಂಪತ್ತು ಅಂದಾಗ ನಮಗೆ ದುಡ್ಡಿನ ನೆನಪಾಗತ್ತೆ, ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಸಂಪತ್ತು. ನಮ್ಮ ಜೀವನದಲ್ಲಿ ಯಾವುದು ಸುಖ ಸಂತೋಷವನ್ನು ಕೊಡುತ್ತೋ ಅದನ್ನು ನಾವು ಇಲ್ಲಿ ಸಂಪತ್ತು ಅಂತ ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿ ಭಗವಂತನ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂಪತ್ತು ಭಗವಂತನ ಜ್ಞಾನ. ಇಂತಹ ಅಪರಿಮಿತ ಸಿರಿಯಾದಂತಹ ಭಗವಂತನನ್ನು ವಸುಹು ಅಂತ ಕೂಡ ಕರೆದಿರೋದು ಉಂಟು. 105ನೇ ನಾಮ ವಸುಮನಾಹ್. ವಸುಮನಾಹ ಅಂತಂದರೆ ಅನನ್ಯವಾಗಿ ಪ್ರಾರ್ಥಿಸುವ ವಸುಗಳಿಗೆ ಕಾಣಿಸಿಕೊಳ್ಳುವಂತಹ ಭಗವಂತನನ್ನು ವಸುಮನಾಹ ಅಂತ ಕರೆದಿದೆ. ವಸುಗಳು ಅಂತಂದರೆ ಭಗವಂತನನ್ನು ಅರಿತವರು ಅಂತ, ಮುಖ್ಯವಾಗಿ ದೇವತೆಗಳು. ಹಾಗೆ ಯಾರು ತನ್ನ ಹೃದಯದಲ್ಲಿ ಭಗವಂತನನ್ನು ವಾಸವಾಗಿರಿಸ್ಕೊಳ್ತಾರೋ ಅವರನ್ನು ವಸುಗಳು ಅಂತ ಕರೀತಾರೆ. ಪರಿಶುದ್ಧವಾದ ಮನಸ್ಸನ್ನು ಉಳ್ಳವರನ್ನು ಕೂಡ ವಸುಗಳು ಅಂತ ಕರೆಯೋದುಂಟು. ಹಾಗಾಗಿ ಪರಿಶುದ್ಧವಾದ ಸತ್ವಗುಣದಿಂದ ಅನನ್ಯವಾಗಿ ಪ್ರಾರ್ಥಿಸುವ ವಸುಗಳಿಗೆ ಭಗವಂತ ಕಾಣಿಸ್ಕೊಳ್ತಾನೆ ಅಂತಾದ್ದರಿಂದ ಅವನನ್ನು ವಸುಮನಾಹ ಅಂತ ಕೂಡ ಕರೆದಿದೆ. 106ನೇ ನಾಮ ಸತ್ಯ. ಸತ್ ಅನ್ನುವಂಥ ಪದಕ್ಕೆ ಅನೇಕ ಅರ್ಥಗಳಿದೆ. ಸರ್ವಸೃಷ್ಟ, ಸರ್ವನಿಯಾಮಕ, ಸರ್ವಸ್ಥಿತಿ ಕಾರಣ, ಸರ್ವಸಂಹಾರಕ, ಹೀಗೆ ಮುಂತಾದವು. ಅದೇ ರೀತಿಯಲ್ಲಿ ಸತ್ ಅಂದರೆ ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ. ಹಾಗಾಗಿ ಸತ್ಯ ಅಂತಂದರೆ ಸೃಷ್ಟಿಪ್ರದ, ಸ್ಥಿತಿಪ್ರದ, ಸಂಹಾರಪ್ರದ, ನಿಯಾಮಕ, ಜ್ಞಾನಪ್ರದ, ಅಜ್ಞಾನಪ್ರದ ಎಲ್ಲವೂ ಕೂಡ ಅವನೇ ಆಗಿದ್ದಾನೆ. ಹಾಗಾಗಿ ಭಗವಂತನೇ ಸತ್ಯ, ಆದ್ದರಿಂದ ಅವನನ್ನು ಸತ್ಯ ಅಂತ ಕೂಡ ವರ್ಣಿಸಲ್ಪಟ್ಟಿದೆ. 107ನೇ ನಾಮ ಸಮಾತ್ಮ. ಭಗವಂತ ಸರ್ವೇಷು ಸಮಾತ್ಮ ಅಂದರೆ ಸರ್ವರನ್ನೂ ಸಮಾನವಾಗಿ ತಾರತಮ್ಯ ಇಲ್ಲದಲೇ ಕಾಣ್ತಾನಂತೆ. ಈ ಪ್ರಪಂಚ ಒಂದು ತೋಟ ಇದ್ದ ಹಾಗೆ ಭಗವಂತ ಒಬ್ಬ ತೋಟಗಾರ ಇದ್ದ ಹಾಗೆ, ಇನ್ನು ಜೀವರು ಬೀಜಗಳಿದ್ದ ಹಾಗೆ. ಹಾಗಾಗಿ ಪ್ರತಿಯೊಂದರಲ್ಲೂ ಕೂಡ ಭಗವಂತನೇ ಆವಿರ್ಭಾವಗೊಳ್ತಿದ್ದಾನೆ. ಅದೇ ರೀತಿ ಪ್ರಪಂಚದಲ್ಲಿ ಜೀವ ಸ್ವಭಾವಕ್ಕೆ ಅನುಗುಣವಾಗಿ ಬೇರೆ ಬೇರೆ ರೀತಿ ಜನರನ್ನು ನಾವು ಕಾಣ್ತಿರ್ತೀವಿ. ಭಗವಂತ ಒಂದು ತೋಟಗಾರನಂತೆ ಅಂದ ಹಾಗೆ ಪ್ರತಿಯೊಬ್ಬರನ್ನೂ ಕೂಡ ಪಾಲಿಸಿ ಪೋಷಿಸ್ತಾನೆ. ಹಾಗಾಗಿ
ಜೀವರು ಭಗವಂತನ ಕೃಪೆಯಿಂದ ಮಾತ್ರ ತನ್ನ ಜೀವ ಸ್ವಭಾವದ ಹಾಗೆ ಅವರವರ ಕರ್ಮ ಫಲಗಳನ್ನು ಪಡ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಇರುವೆ ಒಳಗೆ ಇರುವಂತಹ ಬಿಂಬವು ರೂಪಿಯೂ ಕೂಡ ಭಗವಂತನಿಗೂ, ಆನೆಯೊಳಗಿರುವಂತಹ ಬಿಂಬರೂಪಿ ಭಗವಂತನೂ ಕೂಡ ಯಾವುದೇ ರೀತಿ ವ್ಯತ್ಯಾಸವಿಲ್ಲ, ಎಲ್ಲವೂ ಅವನೇ ಆಗಿದ್ದಾನೆ. ಆದ್ದರಿಂದ ಇಂತಹ ಭಗವಂತನನ್ನು ಸಮಾತ್ಮ, ಎಲ್ಲರಲ್ಲೂ ಸಮವಾದ ಆತ್ಮದಲ್ಲಿ ಅಭಿವ್ಯಕ್ತಗೊಂಡವನು ಅನ್ನೋ ಅರ್ಥವನ್ನು ಇಲ್ಲಿ ಕೊಡ್ತಾ ಇದೆ. 108ನೇ ನಾಮ ಸಂಮಿತಃ. ಅಸಂಮಿತಃ ಅಂದರೆ ಮೇಲೆ ಹೇಳಿದ ಹಾಗೆ ಭಗವಂತ ಸಮಾತ್ಮ ಅಂತ ಎಲ್ಲ ಜ್ಞಾನಿಗಳು ಕಂಡುಕೊಂಡಿದ್ದಾರೆ. ಆದ್ದರಿಂದ ಆತನನ್ನು ಸಂಮಿತಃ ಅಂತೀವಿ. ಅವನು ಎಲ್ಲ ಕಡೆ ಸಮಾನವಾಗಿದ್ದರೂ ಕೂಡ ಅವನಿಗೆ ಸಮನಾದವರು ಇನ್ನೊಬ್ಬರು ಯಾರೂ ಇಲ್ಲ. ಮತ್ತೆ ಇಲ್ಲಿ ಪ್ಯಾರಾಡಾಕ್ಸಿಕಲ್ ಅರ್ಥವನ್ನು ಕಂಡುಕೊಳ್ಬೋದು. ಹಾಗಾಗಿ ಆತ ಅಸಂಮಿತಃ ಕೂಡ ಹೌದು. ಅವನೇ ಸಂಮಿತ, ಅವನೇ ಅಸಂಮಿತಃ, ಎರಡೂ ಅವನೇ ಆಗಿದ್ದಾನೆ ಅನ್ನೋದು ಇಲ್ಲಿನ ಅರ್ಥ. 109ನೇ ನಾಮ ಸಮಃ. ಸಮಃ ಅನ್ನೋ ಶಬ್ದ ಎಲ್ರಿಗೂ ಎಲ್ಲ ಭಾಷೆಯಲ್ಲಿ ಉಪಯೋಗಿಸುವಂತಹ ಸರ್ವೇ ಸಾಮಾನ್ಯವಾದ ಶಬ್ದ. ಆದರೆ ಅದು ಭಗವಂತನ ನಾಮ ಅಂತ ಹೆಚ್ಚಿನವ್ರಿಗೆ ತಿಳ್ಕೊಂಡಿಲ್ಲ. ಸಮ ಅಂದರೆ ಎಲ್ಲರನ್ನೂ ಏಕರೂಪದಲ್ಲಿ ನೋಡುವಂತಹ ಅರ್ಥವನ್ನು ಕೊಡುತ್ತೆ. ಅನ್ಕಂಡೀಷನಲ್ ಅಂತೀವಲ್ಲ, ಇಂಪಾರ್ಷಿಯಲ್ ಅಂತೀವಲ್ಲ, ಹಾಗೆ ಈ ಪದ ಒಂದು ಕಡೆ ಸ ಮತ್ತು ಮ ಅನ್ನುವಂತಹ ಅಪೂರ್ವ ಅರ್ಥವುಳ್ಳದ್ದಾಗಿದೆ. ಅಬ್ರಿವಿಯೇಷನ್ ಇರುವಂತಹ ಪದ ಕೂಡ ಇಲ್ಲಿ ಕಾಣಿಸ್ಬರುತ್ತೆ. ಸ ಅಂದರೆ ಸಾರ, ಮ ಅಂದರೆ ಜ್ಞಾನ ಅಥವಾ ಆನಂದ. ಹಾಗಾಗಿ ಸಮ ಅಂದರೆ ಜ್ಞಾನಾನಂದ ಸ್ವರೂಪ ಅನ್ನೋ ಅರ್ಥವನ್ನು ಕೂಡ ಈ ಪದದಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬಹುದು. ಇನ್ನು 110ನೇ ನಾಮ ಅಮೋಘ. ಅಮೋಘ ಅಂದರೆ ಮೋಘ ಅಂದರೆ ವ್ಯರ್ಥ. ಅಮೋಘ ಅಂದರೆ ವ್ಯರ್ಥವಲ್ಲದಲ್ಲೇ ಇರುವಂಥದ್ದು. ಯಾರ ಸಂಕಲ್ಪ ವ್ಯರ್ಥವಾಗೋದಿಲ್ವೋ ಅವನು ಅಮೋಘ. ಸಂಕಲ್ಪಿಸಿದ್ದನ್ನು ವ್ಯರ್ಥವಾಗದಂತೆ ಸರಿಯಾದ ರೀತಿಯಲ್ಲಿ ಬಳಸುವವನೇ ಅಮೋಘ. ಭಗವಂತನ ಸಂಕಲ್ಪ ಯಾವತ್ತಿಗೂ ಕೂಡ ವ್ಯರ್ಥ ಆಗೋದಿಲ್ಲ. ಆದ್ದರಿಂದ ಅವನನ್ನು ಅಮೋಘ ಅಂತ ಕೂಡ ವರ್ಣಿಸಲ್ಪಟ್ಟಿದೆ. 111ನೇ ನಾಮ ಪುಂಡರೀಕಾಕ್ಷ. ಪುಂಡರೀಕಾಕ್ಷ ಅಂದರೆ ಅಮರ್ಕೋಶದಲ್ಲಿ ಪುಂಡರೀಕಾಕ್ಷ ಅಂದರೆ ಬಿಳಿ ತಾವರೆಯಂತಹ ಕಣ್ಣುಗಳನ್ನು ಉಳ್ಳವನು ಅಂತ ವರ್ಣಿಸಲ್ಪಟ್ಟಿದೆ. ಆದರೆ ಪುಂಡರೀಕಾಕ್ಷ ಅಂದರೆ ಕೆಂದಾವರೆಯಂತಹ ಕಣ್ಣನ್ನು ಉಳ್ಳವನು ಅನ್ನೋದು ಅರ್ಥ. ಕಾಕ್ಷ, ಅಕ್ಷು ಅಂದರೆ ಕಣ್ಣು. ಭಗವಂತನ ಕಣ್ಣು ಯಾವಾಗಲೂ ಕೆಂದಾವರೆ ಎಸಳಿನ ಹಾಗೆ ಅರಳಿಕೊಂಡು ನಳನಳಿಸ್ತಾ ಇರುತ್ತಂತೆ. ಸಾಮಾನ್ಯವಾಗಿ ನಮಗೆ ಅತ್ಯಂತ ಸಂತೋಷವಾದಾಗ ನಾವು ಕೂಡ ನಮ್ಮ ಕಣ್ಣನ್ನು ಅರಳಿಸ್ಕೊಂಡು ಖುಷಿ ಪಡ್ತೀವಿ. ಆದರೆ ಭಗವಂತ ಸದಾ ಸಂತೋಷದ ಬುಗ್ಗೆ ಆದ್ದರಿಂದ ಸದಾ ತನ್ನ ಕಣ್ಣನ್ನು ಅರಳಿಸ್ಕೊಂಡಿರ್ತಾನೆ. ಅವನ ಕೈಯಲ್ಲಿರುವಂತಹ 4 ಆಯುಧಗಳು ಪದ್ಮ ಕೂಡ ಒಂದು. ಈ 4 ಆಯುಧಗಳು ಯಾವುದದು? ಶಂಖ, ಚಕ್ರ, ಗದ, ಪದ್ಮ. ಕ್ರಮವಾಗಿ ಧರ್ಮ, ಅರ್ಥ, ಕಾಮ, ನಿಯಂತ್ರಣ ಹಾಗೆ ಮೋಕ್ಷದ ಸಂಕೇತವಾಗಿ ಪ್ರತಿಬಿಂಬಿಸಲ್ಪಟ್ಟಿದೆ. ತನ್ನ ಹೃದಯ ಕಮಲದಲ್ಲಿ ಬ್ರಹ್ಮಾಂಡವನ್ನು ತುಂಬಿಕೊಂಡಿರುವಂಥ ಭಗವಂತ. ಆದ್ದರಿಂದ ಅವನನ್ನು ಪುಂಡರೀಕಾಕ್ಷ ಅಂತ ವರ್ಣಿಸಿರುವಂಥದ್ದು ಉಂಟು. 112ನೇ ನಾಮ ವೃಷಕರ್ಮ. ವೃಷಕರ್ಮ ಅಂತಂದರೆ ಭಗವಂತನ ಈ ನಾಮವನ್ನು ವಿಶ್ಲೇಷಣೆ ಮಾಡೋದಕ್ಕೆ ಮೊದಲು ಭಗವದ್ಗೀತೆಯ ಈ ಕೆಳಗಿನ ಶ್ಲೋಕವನ್ನು ಗಮನಿಸಬೇಕು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮನಾಶವಾದಾಗ ಧರ್ಮದ ಉದ್ಧಾರಕ್ಕೋಸ್ಕರ, ಸಜ್ಜನರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ, ದುಷ್ಟ ಜನರನ್ನು ಶಿಕ್ಷಿಸೋದಕ್ಕೋಸ್ಕರ, ಧರ್ಮ ಸಂಸ್ಥಾಪನೆ ಕಾರ್ಯವನ್ನು ಮಾಡೋದಕ್ಕೋಸ್ಕರ ಭಗವಂತ ಪದೇ ಪದೇ ಅವತರಿಸಿ ಬರ್ತಾನೆ ಅನ್ನುವಂಥದ್ದು ಈ ಶ್ಲೋಕದ ಮುಖ್ಯಾರ್ಥ. ವೃಷ ಅಂದರೆ ಧರ್ಮ ಅಂತ. ವೃಷಕರ್ಮ ಅಂದರೆ ಧರ್ಮಕ್ಕಾಗಿ ಕರ್ಮವನ್ನು ಮಾಡುವವನು ಭಗವಂತ. ಧರ್ಮ ಸಂಸ್ಥಾಪನೆಗೋಸ್ಕರ ಪದೇ ಪದೇ ಅವತರಿಸಿ ಬರ್ತಾನೆ. ಆದ್ದರಿಂದ ಭಗವಂತನನ್ನು ವೃಷಕರ್ಮ ಅಂತ ಕೂಡ ಇಲ್ಲಿ ವರ್ಣಿಸಲ್ಪಟ್ಟಿದೆ. 113ನೇ ನಾಮ ವೃಷಾಕೃತಿ. ಮೇಲೆ ಹೇಳಿದ ಹಾಗೆ ಧರ್ಮದ ರಕ್ಷಣೆಗಾಗಿ ಭಗವಂತ ಭೂಮಿ ಮೇಲೆ ಅವತರಿಸಿ ಬರ್ತಾನೆ. ಈ ಥರ ಅವತರಿಸಿ ಬಂದಾಗ ಆತ ನಾನಾ ಆಕೃತಿಗಳಲ್ಲಿ ತನ್ನನ್ನು ತಾನು ಪ್ರಕಟಗೊಳಿಸ್ಕೊಳ್ತಾನೆ. ಹೀಗೆ ಅನೇಕ ಆಕೃತಿಗಳೊಂದಿಗೆ ಅವತರಿಸಿ ಬಂದಂತಹ ಭಗವಂತ ವೃಷಾಕೃತಿ. ಆತ ಧರಿಸಿರುವಂತಹ ಎಲ್ಲ ಆಕೃತಿಗಳು ಆತನ ಭಕ್ತ ಕೋಟಿಯ ಅಭೀಷ್ಟಕ್ಕೆ ತಕ್ಕನಾಗಿದೆ. ಭಕ್ತರ ಕೋರಿಕೆ ಹಾಗೆ ವಿಶಿಷ್ಟ ಆಕೃತಿಯನ್ನು ಧರಿಸುವಂತಹ ಭಗವಂತ
ವೃಷಾಕೃತಿ ಅಂತ ವರ್ಣಿಸಲ್ಪಟ್ಟಿದೆ. ಮುಂದಿನ ಶ್ಲೋಕ 13. ರುದ್ರೋ ಬಹುಶಿರಾ ಬಭ್ರುರ್ ವಿಶ್ವಯೋನಿಶುಚಿಶ್ರವಾಹ ಅಮೃತ ಶಾಶ್ವತ ಸ್ಥಾಣುರ್ ವರಾರೋಹೋ ಮಹಾತಪಾಹ. 114ನೇ ನಾಮ ರುದ್ರಃ. ರುದ್ರ ಅನ್ನೋ ಪದ ಮೇಲ್ನೋಟಕ್ಕೆ ಕೊಡುವವನು ಅಂತ ಅರ್ಥ, ಸುಡುವವನು ಅನ್ನೋ ಅರ್ಥನೂ ಕೂಡ ಕೊಡುತ್ತೆ. ವೇದಗಳಲ್ಲಿ ರುದ್ರ ಸೂಕ್ತಗಳಿಗೆ ಸಾರಾಯಣರು ಅರ್ಥ ಬರೆಯುವಾಗ ರುದ್ರ ಅಂದರೆ ಅಗ್ನಿ ಅಂತ, ಸಾಯಣರು ಅರ್ಥ ಬರೆಯುವಾಗ ರುದ್ರ ಅಂದರೆ ಅಗ್ನಿ ಅಂತ ಕೂಡ ಬರೆದಿದ್ದಾರೆ. ಮುಟ್ಟಿದ್ರೆ ಕಣ್ಣೀರು ಬರುವಂತಹ ಪಂಚಭೂತಗಳಲ್ಲಿ ಅಗ್ನಿಯಿಂದ ಮಾತ್ರ. ಹಾಗಾಗಿ ಅಗ್ನಿ ಕೂಡ ರುದ್ರದ ಸ್ವರೂಪವೇ ಆಗಿದೆ. ನಮಗೆ ಕಷ್ಟ ಬಂದರೆ ಅದರ ಹಿಂದೆ ಭಗವಂತನ ಮಹಾಕಾರುಣ್ಯ ಅಡಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಈ ಪದವನ್ನು ಒಡೆದು ನೋಡಿದಾಗ ರುಕ್ ಪ್ಲಸ್ ದ್ರಾ, ಇಲ್ಲಿ ರುಕ್ ಅಂದರೆ ಭವರೋಗ, ದ್ರಾ ಅಂತಂದರೆ ನಾಶಕ ಅಥವಾ ಪಾರು ಮಾಡುವವನು ಅಂತ ಅರ್ಥ. ಆದ್ದರಿಂದ ರುದ್ರ ಅಂದರೆ ಭವರೋಗವನ್ನು ನಾಶ ಮಾಡುವವನು ಅನ್ನೋ ಅರ್ಥವನ್ನು ಇಲ್ಲಿ ಕೊಡತ್ತೆ. 115ನೇ ನಾಮ ಬಹುಶಿರಾಹ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಭಗವಂತನನ್ನು ಪುರುಷ ಸೂಕ್ತದಲ್ಲಿ ವರ್ಣಿಸಲ್ಪಟ್ಟಿದೆ. ಇಲ್ಲಿ ಬಹುಶಿರ ಅಂತಂದರೆ ಸಹಸ್ರ ಶಿರಸ್ಸನ್ನು ಹೊಂದಿದಾನಂತೆ ಭಗವಂತ. ಭಗವದ್ಗೀತೆಯ ವಿಶ್ವರೂಪ ದರ್ಶನವನ್ನು ಒಮ್ಮೆ ನಾವು ಗಮನಿಸಿ ನೋಡಿದ್ರೆ ಈ ಹಿಂದೆ ಹೇಳಿರೋ ಹಾಗೆ ಭಗವಂತ ಬಿಂಬರೂಪಿಯಾಗಿ ಪ್ರತಿಯೊಂದರಲ್ಲೂ ಕೂಡ, ಪ್ರತಿಯೊಂದು ಜೀವರಲ್ಲೂ ಕೂಡ ತುಂಬಿ ಹೋಗಿದ್ದಾನೆ. ಹಾಗಾಗಿ ಭಗವಂತನನ್ನು ಬಹುಶಿರ ಅಂತ ಕೂಡ ವರ್ಣಿಸಲ್ಪಟ್ಟಿದೆ. ಮುಂದಿನ ನಾಮ ಬಭ್ರುಹು. ಬಭ್ರುಹು ಅಂದರೆ, ಈ ನಾಮ ಭಗವಂತನ ಚಿದಾನಂದ ಸ್ವರೂಪವನ್ನು ವರ್ಣಿಸ್ತಾ ಇದೆ. ಭಗವಂತ ಉದಿಸದ ಸೂರ್ಯನ ಹಾಗೆ ನಸುಗೆಂಪು ಬಣ್ಣದವನು. ಆತ ನೀಲಮೇಘಶ್ಯಾಮ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಮೂರ್ತಿ ಕಪ್ಪಾಗಿರತ್ತೆ, ಪ್ರಭಾವಳಿ ಚಿನ್ನದಿಂದ ಮಾಡಿರ್ತಾರೆ. ಇಲ್ಲಿ ನೀಲ ಅಗಾಧತೆಯನ್ನು, ಅನಂತತೆಯನ್ನು ಸೂಚಿಸುತ್ತೆ. ನಸುಗೆಂಪು ಅನ್ನುವಂಥದ್ದು ಜ್ಞಾನಾನಂದದ ಸಂಕೇತ. ಬಬ್ರು ಅನ್ನುವಂತಹ ಪದ ಬಲಸ್ವರೂಪ ಆಗಿರೋದ್ರಿಂದ ಪೂರ್ಣಕಾಮ ಅಂದರೆ ಕಾಮನೆಗಳನ್ನು ಈಡೇರಿಸ್ತಾನೆ ಅನ್ನೋ ಅರ್ಥವನ್ನು ಕೂಡ ಇಲ್ಲಿ ಕೊಡ್ತಾ ಇದೆ. ಹಾಗಾಗಿ ಅಗಾಧ, ಅನಂತ, ಜ್ಞಾನಾನಂದಮಯ ಬಲಸ್ವರೂಪನಾಗಿರೋದ್ರಿಂದ ಭಗವಂತನನ್ನು ಬಭ್ರುಹು ಅಂತ ವರ್ಣಿಸಲಾಗಿದೆ. 117ನೇ ನಾಮ ವಿಶ್ವಯೋನಿಹಿ. ಸಂಸ್ಕೃತದಲ್ಲಿ ಯೋನಿ ಅಂದರೆ ಕಾರಣಕರ್ತ ಅಂತ. ಇಡೀ ವಿಶ್ವಕ್ಕೆ ಕಾರಣಪುರುಷನಾದವನು ವಿಶ್ವಯೋನಿ ಅಂತ. 118ನೇ ನಾಮ ಶುಚಿಶ್ರವಾಹ. ಶ್ರವಸ್ಸು ಅಂದರೆ ಕೀರ್ತಿ. ಭಗವಂತ ಪುಣ್ಯಕೀರ್ತಿ. ಪವಿತ್ರವಾದ ಕೀರ್ತಿಯುಳ್ಳ ಭಗವಂತನನ್ನು ಎಲ್ಲರೂ ಕೂಡ ಕೀರ್ತನೆ ಮಾಡ್ತಾರೆ. ಅವನ ಗುಣಕೀರ್ತನೆ ಶ್ರವಣದಿಂದ ನಾವು ಕೂಡ ಪವಿತ್ರರಾಗ್ತೀವಿ ಅನ್ನುವಂಥದ್ದು ಅಲ್ಲಿನ ನಿಷ್ಕಲ್ಮಶ ಭಾವನೆ. ಇಂಥ ಪವಿತ್ರವಾದ, ಹಾಗೆ ಪವಿತ್ರರನ್ನಾಗಿ ಇತರರನ್ನು ಮಾಡುವಂತಹ ಭಗವಂತನನ್ನು ಶುಚಿಶ್ರವಾಹ ಅಂತ ವರ್ಣಿಸಲ್ಪಟ್ಟಿದೆ. 119ನೇ ನಾಮ ಅಚ್ಯುತಃ. ಅಮೃತಃ. ಅಮೃತಃ ಅಂತ ಹೇಳಿದಾಗ ನಮಗೆ ತಕ್ಷಣ ಹೊಳೆಯುವಂಥದ್ದು ಎಂದೆಂದೂ ಸಾವಿಲ್ಲದವನು ಅಂತ ಅರ್ಥ. ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಮನುಷ್ಯರನ್ನು ಮರ್ತ್ಯರು ಅಂತ ಕರಿತೀವಿ. ಅಂದರೆ ಒಂದಿನ ಸತ್ತು ಹೋಗುವಂಥವ್ರು. ಈ ಸಾವಲ್ಲಿ 4 ವಿಧ ಇದೆಯಂತೆ: ಸ್ವರೂಪನಾಶ, ದೇಹನಾಶ, ದುಃಖ ಪ್ರಾಪ್ತಿ, ಅಪೂರ್ಣತೆ. ಅಪೂರ್ಣತೆ ಅಂದರೆ ಇಂಪರ್ಫೆಕ್ಷನ್ ಇಸ್ ಡೆತ್ ಅಂತ. ಹಾಗಾಗಿ ಭಗವಂತ ಈ ಎಲ್ಲ ರೂಪದಲ್ಲೂ ಅಭಿವ್ಯಕ್ತಗೊಳಿಸ್ಕೊಂಡು ಈ ಎಲ್ಲವನ್ನು ಮೀರಿದ್ದಾನೆ. ಆದ್ದರಿಂದ ಅವನನ್ನು ಅಮೃತಃ ಅಂತ ವರ್ಣಿಸಲ್ಪಟ್ಟಿದೆ. 120ನೇ ನಾಮ ಶಾಶ್ವತ ಸ್ಥಾಣು. ಶಾಶ್ವತ ಸ್ಥಾಣು. ಶಾಶ್ವತ ಅಂದರೆ ಯಾವತ್ತಿಗೂ ಬದಲಾವಣೆ ಹೊಂದದಲೇ ಇರುವಂಥದ್ದು, ಯಾವತ್ತಿಗೂ ಒಂದೇ ರೀತಿಯಲ್ಲಿ ಇರುವಂಥದ್ದು. ಇನ್ನು ಸ್ಥಾಣು ಅಂದರೆ ಸ್ಥಿರವಾಗಿ ಇರುವಂಥದ್ದು. ನಮಗೆ ಬಾಲ್ಯ, ಯೌವನ, ಪ್ರೌಢ, ಹಾಗೆ ವೃದ್ಧಾಪ್ಯ ಅಂತ ಬರುತ್ತೆ. ಹೀಗೆ ಒಂದು ರೂಪದಲ್ಲಿ ಅನೇಕ ಬದಲಾವಣೆಗಳಿದೆ. ಆದರೆ ಭಗವಂತನ ಬಿಂಬರೂಪದಲ್ಲಿರೋದ್ರಿಂದ ಎಲ್ಲರ ಒಳಗೂ ಹೊರಗೂ ತುಂಬಿಟ್ಟಿದ್ದಾನೆ. ಆದ್ದರಿಂದ ಅವನಿಗೆ ಯಾವುದೇ ಥರದ ವಿಕಾರಗಳು ಇಲ್ಲ. ಅವನು ಶಾಶ್ವತ, ಹಾಗೆ ಸ್ಥಿರ. ಹಾಗಾಗಿ ಭಗವಂತನನ್ನು ಶಾಶ್ವತ ಸ್ಥಾಣುಹು ಅಂತ ವರ್ಣಿಸಲಾಗಿದೆ. 121ನೇ ನಾಮ ವರಾರೋಹ. ವರಾರೋಹ ಅಂದರೆ ಯಾರು ತನ್ನ ಸಾಧನೆ ಮೂಲಕ ಮೋಕ್ಷಕ್ಕೆ ಅರ್ಹತೆಯನ್ನು ಪಡ್ಕೊಳ್ತಾನೋ ಅಂಥವನನ್ನು ಮೇಲಕ್ಕೆ ಎತ್ತುವವನೇ ವರಾರೋಹ. ವರಂ ಆರೋಹತಿ ಅಂದರೆ ಯಾರು ಯಾವ ಪದವಿಗೆ ಅರ್ಹರೋ ಅಂಥವರನ್ನು ಆ ಪದವಿಗೆ
ಏರಿಸುವವನು. ಬ್ರಹ್ಮನಿಗೆ ಸತ್ಯಲೋಕದ ಪದವಿ, ಇಂದ್ರನಿಗೆ ದೇವಲೋಕದ ಪದವಿಯನ್ನು ಕರುಣಿಸ್ತಾನೆ. ಸ್ವತಃ ತಾನೇ ಲಕ್ಷ್ಮೀ ಸಮೇತನಾಗಿ ನಿತ್ಯ ಲೋಕದ ಅಧಿಪತಿಯಾಗಿ ತನ್ನನ್ನು ತಾನು ಪ್ರಕಟಗೊಳಿಸ್ಕೊಳ್ತಾನೆ. ಆದ್ದರಿಂದ ಭಗವಂತನನ್ನು ವರಾರೋಹ ಅಂತ ಕೂಡ ಇಲ್ಲಿ ವರ್ಣಿಸಿರೋದನ್ನು ನಾವು ಗಮನಿಸಬಹುದಾಗಿದೆ. ಮುಂದಿನ ನಾಮ ವರಾರೋಹ ಆದಮೇಲೆ ಮುಂದಿನ ಶ್ಲೋಕ ಸರ್ವಗ ಸರ್ವವಿದ್ಭಾನುರ್ ವಿಶ್ವಕ್ಸೇನೋ ಜನಾರ್ದನಃ ವೇದೋ ವೇದವಿದವ್ಯಂಗೋ ವೇದಾಂಗೋ ವೇದವಿತ್ ಕವಿಃ. ಶ್ಲೋಕ 14. ನಾಮ 123. ಸರ್ವಗಃ. ಸರ್ವಗಃ ಅಂದರೆ ಎಲ್ಲ ಕಡೆ ಇರುವಂಥವನು, ಪರಿಪೂರ್ಣ ಜ್ಞಾನವನ್ನು ಉಳ್ಳವನು, ಎಲ್ಲವನ್ನೂ ತಿಳಿದುಕೊಂಡಿರೋನು, ಕೊನೆಗೆ ಎಲ್ಲವನ್ನೂ ಕೂಡ ಸಂಹಾರ ಮಾಡುವಂತಹ ಭಗವಂತನನ್ನು ಸರ್ವಗಃ ಅಂತ ಕೂಡ ಹೇಳಲ್ಪಟ್ಟಿದೆ. ಮುಂದಿನ ನಾಮ 124ನೇ ನಾಮ ಸರ್ವವಿದ್ಭಾನು. ಸರ್ವವಿತ್ ಪ್ಲಸ್ ಭಾನು. ಇಲ್ಲಿ ಸರ್ವವಿತ್ ಅಂದರೆ ಎಲ್ಲವನ್ನೂ ಪಡೆದುಕೊಂಡಿರುವಂತಹ ಸತ್ಯ ಸಂಕಲ್ಪ ಅಂತ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು, ಅಥವಾ ಆಪ್ತಕಾಮ ಅಂತ ಕೂಡ ಅರ್ಥ ಮಾಡ್ಕೊಳ್ಬೋದು. ಇನ್ನು ಭಾನು ಅಂದರೆ ಎಲ್ಲ ಬೆಳಕನ್ನು ಬೆಳಗಿಸುವಂತಹ ಮೂಲ ಕಾರಣನಾದಂಥ ಸೂರ್ಯ, ಅವನೇ ಭಾನು. ಸರ್ವವಿದ್ಭಾನು ಅಂತಂದರೆ ಸತ್ಯ ಸಂಕಲ್ಪ, ಹಾಗೆ ಎಲ್ಲ ಬೆಳಕನ್ನು ಕೂಡ ಪ್ರೇರೇಪಿಸುವಂತಹ ಮೂಲ ಬೆಳಕು, ಅವನೇ ಸರ್ವವಿದ್ಭಾನು ಅಂತ ವರ್ಣಿಸಲ್ಪಟ್ಟಿದೆ. 125ನೇ ನಾಮ ವಿಶ್ವಕ್ಸೇನಃ. ವಿಶ್ವಕ್ಸೇನ ಅಂದರೆ ಭಗವಂತನ ಕಣ್ತಪ್ಪಿಸಿ ಯಾರೂ ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ಎಲ್ಲ ಕಡೆಯೂ ಭಗವಂತ ನೋಡ್ತಾ ಇದ್ದಾನೆ. ಆತನ ಸೇನೆ ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಕೂಡ, ಅಂಡಾಂಡ ಪಿಂಡಾಂಡಗಳಲ್ಲೂ ಕೂಡ ಅಭಿವ್ಯಕ್ತಗೊಳ್ತಾ ಇದೆ. ಹಾಗಾಗಿ ಭಗವಂತನನ್ನು ವಿಶ್ವಕ್ಸೇನ ಅಂತ ಕೂಡ ವರ್ಣಿಸಲ್ಪಟ್ಟಿರುವಂಥದ್ದನ್ನು ನಾವು ಗಮನಿಸಬಹುದು. 126ನೇ ನಾಮ ಜನಾರ್ದನಃ. ಜನ ಅರ್ಧನ, ಜನಾರ್ದನ. ಇಲ್ಲಿ ಅರ್ಧನ ಅನ್ನುವಂಥ ಪದ ಕೊನೆಗೊಳಿಸುವವನು ಅಂತ ಅರ್ಥವನ್ನು ಕೊಡುತ್ತೆ. ಇನ್ನು ಜನ ಅನ್ನುವಂಥ ಪದಕ್ಕೆ ಅನೇಕ ಅರ್ಥಗಳಿದೆ. ಜನ ಅಂದರೆ ದುರ್ಜನ, ಜನಾರ್ದನ ಅಂದರೆ ದುರ್ಜನರನ್ನು ನಾಶ ಮಾಡುವವನು ಅಂತ. ಜನ ಅಂದರೆ ಜನನ ಉಳ್ಳವರು, ಜನಾರ್ದನ ಅಂತಂದರೆ ಜನನವನ್ನು ಮುಕ್ತಗೊಳಿಸುವವನು ಅಂತ, ಅಂದರೆ ಮುಕ್ತಿಪ್ರದಾಯಕ ಅಂತ. ಮತ್ತೊಂದರ್ಥ ಜನ ಅಂದರೆ ದೇಹ, ಜನಾರ್ದನ ಅಂದರೆ ಜೀವರಿಗೆ ದೇಹದಿಂದ ಮುಕ್ತಿಯನ್ನು ಕೊಡುವವನು ಅಂತ ಕೂಡ ಅರ್ಥ ಇದೆ. ಜನ ಅಂದರೆ ಸಜ್ಜನ, ಜನಾರ್ದನ ಅಂದರೆ ಸಜ್ಜನರ ಪ್ರಾರ್ಥನೆಯನ್ನು ಸ್ವೀಕರಿಸಿ ಅವರ ಪ್ರಾರ್ಥನೆಯನ್ನು ಈಡೇರಿಸುವವನು, ಅವನೇ ಜನಾರ್ದನ ಅಂತ. 127ನೇ ನಾಮ ವೇದಃ. ಭಗವಂತ ಸಮಸ್ತ ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ಅವನು ಅನಾದಿ ನಿತ್ಯ, ಎಲ್ಲವನ್ನೂ ತಿಳಿದುಕೊಂಡಿದ್ದಾನೆ, ಎಲ್ಲವನ್ನೂ ಕೂಡ ನಮಗೆ ತಿಳಿಸ್ತಾ ಇರ್ತಾನೆ. ಹಾಗಾಗಿ ನಮ್ಮ ಜ್ಞಾನದ ಜೊತೆಗೆ ಸ್ಮರಣ ಶಕ್ತಿಯನ್ನು ಕೂಡ ಕೊಡ್ತಾನೆ ಅಂತಾದ್ದರಿಂದ ಭಗವಂತನನ್ನು ವೇದಃ ಅಂತ ಕೂಡ ವರ್ಣಿಸಲಾಗಿದೆ. 128ನೇ ನಾಮ ವೇದವಿತ್. ವೇದವಿತ್ ಅಂದರೆ ಭಗವಂತ ಗೀತೆಯಲ್ಲಿ ತಾನೇ ಹೇಳ್ಕೊಂಡಿರೋ ಹಾಗೆ ವೇದಾಂತಕೃತ್ ವೇದ ವಿದೇಹ ಚ ಅಹಂ ಅಂತ. ಅಂದರೆ ಆತ ಮಾತ್ರ ವೇದದ ಸಂಪೂರ್ಣ ಅರ್ಥವನ್ನು ತಿಳಿದುಕೊಂಡಿದ್ದಾನಂತೆ. ವೇದಗಳಲ್ಲಿ ಭಗವಂತನ ಅನಂತ ಗುಣಗಳನ್ನು ಹೇಳಲ್ಪಟ್ಟಿದೆ. ಆದರೆ ನಮಗೆಲ್ಲ ಅರ್ಥ ಆಗೋದಿಲ್ಲ, ಏಕೆಂದರೆ ನಮಗೆ ಗೊತ್ತಿರುವಂತಹದ್ದು ಸೀಮಿತವಾದಂತಹ ಬುದ್ಧಿ. ಹಾಗಾಗಿ ಇಲ್ಲಿ ಭಗವಂತನನ್ನು ವೇದವಿತ್ ಅಂತ ಕೂಡ ಹೇಳಲ್ಪಡ್ತಿದೆ. ಸಾಮಾನ್ಯರಾದ ನಾವು ನಮ್ಮ ಜೀವಿತ ಕಾಲದಲ್ಲಿ ವೇದದ ಅಲ್ಪ ಸ್ವಲ್ಪ ಅರ್ಥವನ್ನು ಮಾತ್ರ ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ಆದ್ದರಿಂದ ಭಗವಂತನೇ ವೇದವಿತ್ ಅನ್ನೋದು ಇಲ್ಲಿನ ಅರ್ಥ. 129ನೇ ನಾಮ ಅವ್ಯಂಗ. ಇಲ್ಲಿ ವ್ಯಂಗ ಅಂದರೆ ವಿಕಲಾಂಗ ಅಂತ, ಅವ್ಯಂಗ ಅಂದರೆ ಪರಿಪೂರ್ಣವಾದ ಅಂಗವನ್ನು ಉಳ್ಳವನು, ಅವನೇ ಅವ್ಯಂಗ. ಭಗವಂತನ ರೂಪದಲ್ಲಿ ಯಾವುದೇ ವಿಕಾರಗಳಿಲ್ಲ, ಆದ್ದರಿಂದ ಅವನನ್ನು ಅವ್ಯಂಗ ಅಂತ, ಅವನ ಅಂಗಗಳೆಲ್ಲವೂ ಪರಿಪೂರ್ಣವಾಗಿದೆ, ಆದ್ದರಿಂದ ಅವನನ್ನು ಅವ್ಯಂಗ ಅಂತ ಇಲ್ಲಿ ವರ್ಣಿಸಿರೋದನ್ನು ನಾವು ಗಮನಿಸಬಹುದು. ಇನ್ನು ಅವಿ ಅಂತಂದರೆ ಸೂರ್ಯ, ಅವಿಹಿ ಅಂದರೆ ಅಗ್ನಿ. ಸೂರ್ಯ ಆಕಾಶದಲ್ಲಿ, ವಾಯು ಉಸಿರಿನಲ್ಲಿ, ಅಗ್ನಿ ಭೂಮಿಯಲ್ಲಿ, ಭಗವಂತ 3 ಜ್ಯೋತಿರ್ಮಯ ರೂಪದಲ್ಲಿ ಅಭಿವ್ಯಕ್ತಗೊಳ್ತಾನೆ. ಹಿಂದೆ ಋಷಿಗಳು ಸಾಮಾನ್ಯವಾಗಿ ಭಗವಂತನನ್ನು ಸೂರ್ಯನಲ್ಲಿ ಉಪಾಸನೆ ಮಾಡ್ತಿದ್ರು.
ಅದರ ಮುಖೇನ ಉಪಾಸನೆ ಸರ್ವೇ ಸಾಮಾನ್ಯವಾಗಿ ಬಂತು. ಹಾಗಾಗಿ ಗಾಯತ್ರಿ ಮಂತ್ರದಲ್ಲಿ ಹೀಗೆ ಹೇಳಲ್ಪಡುತ್ತೆ, ಓಂ ಭೂರ್ಭುವಸ್ವಃ ತತ್ಸವಿತೃವರೇ ಏಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ಹೀಗೆ 3 ರೂಪದಲ್ಲೂ ಜಗತ್ತನ್ನು ರಕ್ಷಣೆ ಮಾಡುವಂತಹ ಭಗವಂತ ಅವನೇ ಅವ್ಯಂಗ ಅಂತ ಅರ್ಥ. 130ನೇ ನಾಮ ವೇದಾಂಗ. ವೇದಗಳ ಅಂಗಗಳು ಯಾರನ್ನ ಪ್ರತಿಪಾದಿಸತ್ತೋ ಅವನೇ ವೇದಾಂಗ ಅಂತ. ಮುಂದಿನ ನಾಮ 131ನೇ ನಾಮ ವೇದವಿತ್. ವೇದವಿತ್ ಅಂತಂದರೆ ಈ ನಾಮ ಒಂದೇ ಶ್ಲೋಕದಲ್ಲಿ 2ನೇ ಬಾರಿ ಬಂದಿದೆ. ಇಲ್ಲಿ ವೇದ ಅಂತಂದರೆ ಜ್ಞಾನ, ಹಾಗೆ ವಿತ್ ಅಂತಂದರೆ ಜ್ಞಾನಿ ಅಂತ. ಭಗವಂತ ಜ್ಞಾನ ಉಳ್ಳವನೂ ಹೌದು, ಹಾಗೆ ಜ್ಞಾನ ಸ್ವರೂಪನೂ ಅವನೇ ಆಗಿದ್ದಾನಂತೆ. ಜ್ಞಾನವೂ ಅವನೇ ಆಗಿದ್ದಾನೆ, ಜ್ಞಾನಿಯೂ ಕೂಡ ಅವನೇ ಆಗಿದ್ದಾನೆ. ವೇದವನ್ನು ನಮಗೆ ಋಷಿಮುನಿಗಳ ಮೂಲಕ ಕೊಟ್ಟಂಥವನು, ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ಆದ್ದರಿಂದ ಮಹಾವಿಷ್ಣುವನ್ನು ಇಲ್ಲಿ ವೇದವಿತ್ ಅಂತ ವರ್ಣಿಸಲ್ಪಟ್ಟಿದೆ. ಮುಂದಿನ ನಾಮ 132ನೇ ನಾಮ ಕವಿಹಿ. ನಾವು ದೇವ್ರ ಪೂಜೆ ಪ್ರಾರಂಭ ಮಾಡುವಾಗ ಗಣಪತಿ ಸ್ತೋತ್ರವನ್ನು ಹೇಳ್ತೀವಿ. ಗಣಾನ ಅಂತ್ವ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮುಶ್ರವಸ್ತಮಂ ಅಂತ. ಗಣಪತಿ ಸ್ತೋತ್ರದಲ್ಲಿ ಗಣಪತಿಯನ್ನು ಕವಿಗಳ ಕವಿ ಅಂತ ವರ್ಣಿಸ್ತಾ ಇದ್ದಾರೆ. ಅದೇ ರೀತಿ ಗಣಗಳಲ್ಲಿ ಶ್ರೇಷ್ಠನಾದ, ಕವಿಗಳಲ್ಲಿ ಕವಿಯಾದಂಥ ನೀನು ನನ್ನಲ್ಲಿ ಬಂದು ಕೂಡು ಅಂತ ಪೂಜೆಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಅದರ ಅರ್ಥ ಆದರೂ ಏನು? ಭಗವಂತನನ್ನು ಗಣಪತಿ ಅಂತ ಕರೆಯೋದಕ್ಕೆ ಕಾರಣವಾದರೂ ಏನು? ಪೂಜೆಯನ್ನು ಗಣಪತಿ ಸ್ತೋತ್ರದಿಂದ ಯಾಕೆ ಪ್ರಾರಂಭ ಮಾಡಬೇಕು ಅಂತಂದರೆ, ಗಣಪತಿ ಆಕಾಶ ತತ್ವದ ಅಧಿದೇವತೆ. ಅವನು ಜೀವ, ಇಂದ್ರಿಯ, ಜ್ಞಾನ, ಭೂತಗಣ ಎಲ್ಲದರಲ್ಲೂ ಕೂಡ ತನ್ನನ್ನು ತಾನು ಅಭಿವ್ಯಕ್ತಗೊಳಿಸ್ಕೊಂಡಿದ್ದಾನೆ. ಭಗವಂತ ಎಲ್ಲದರಲ್ಲೂ ಕೂಡ ತಾನೇ ಪ್ರತಿಬಿಂಬಿತವಾಗಿದ್ದಾನೆ, ಆಮ್ನಿಸಿಯೆಂಟ್ ಆಗಿದ್ದಾನೆ. ಆದ್ದರಿಂದ ನಾವು ಗಣಪತಿಯನ್ನು ಪೂಜಿಸೋದ್ರ ಮೂಲಕ ಯಾವುದೇ ಪೂಜೆಗೆ ಪ್ರಾರಂಭವನ್ನು ಮಾಡ್ತೇವೆ. ಹಾಗಾಗಿ ಇಲ್ಲಿ ಭಗವಂತನನ್ನು ಕವಿಹಿ ಅಂತ ಕೂಡ ಅವನನ್ನು ವರ್ಣಿಸಲ್ಪಟ್ಟಿದೆ. ಮುಂದಿನ ಶ್ಲೋಕ 15. ಲೋಕಾಧ್ಯಕ್ಷ ಸುರಾಧ್ಯಕ್ಷೋ ಧರ್ಮಾಧ್ಯಕ್ಷ ಕೃತಾಕೃತಃ ಚತುರಾತ್ಮ ಚತುರ್ವ್ಯೂಹಶ್ಚತುರ್ದಂಷ್ಟಶ್ಚತುರ್ಭುಜ. ಈ ಶ್ಲೋಕದಲ್ಲಿ ಭಗವಂತನನ್ನು ಅಧ್ಯಕ್ಷ ಅಂತ ಕರೆಯಲ್ಪಟ್ಟಿದೆ. ಇಲ್ಲಿ ಅಧ್ಯಕ್ಷ ಅಂದರೆ ಎಲ್ಲರನ್ನ ನೋಡುವಂಥವನು, ಎಲ್ಲರ ಮೇಲೂ ಕೂಡ ನಿಗವನ್ನು ಇರಿಸಿರುವವನು, ಪ್ರತಿಯೊಂದು ಕ್ರಿಯೆಯನ್ನು ಕೂಡ ಗಮನಿಸ್ತಾ ಇರೋನು ಅನ್ನೋದು ಇಲ್ಲಿನ ಅರ್ಥ. 133ನೇ ನಾಮ ಲೋಕಾಧ್ಯಕ್ಷ. ಭಗವಂತ ಲೋಕಾಧ್ಯಕ್ಷ. ಇಲ್ಲಿ ಲೋಕ ಅಂದರೆ ಭೂಲೋಕ, ಬ್ರಹ್ಮಾಂಡ, ಪಿಂಡಾಂಡ ಎಲ್ಲದರ ಅಧ್ಯಕ್ಷನು ಅವನೇ ಆಗಿದ್ದಾನೆ. ಆದ್ದರಿಂದ ಇಲ್ಲಿ ಭಗವಂತನನ್ನು ಲೋಕಾಧ್ಯಕ್ಷ ಅಂತ ವರ್ಣಿಸಲ್ಪಟ್ಟಿದೆ. 134ನೇ ನಾಮ ಸುರಾಧ್ಯಕ್ಷ. ಸುರರು ಅಂದರೆ ದೇವತೆಗಳು. ಬ್ರಹ್ಮಾಂಡ ಮತ್ತು ಪಿಂಡಾಂಡ ಎಲ್ಲರೂ ಕೂಡ, ಅದರಲ್ಲಿ ಅನೇಕ ದೇವತೆಗಳು ಇದ್ದಾರೆ. ಈ ಹಿಂದೆ ಈಗಾಗಲೇ ಗಮನಿಸಿರೋ ಹಾಗೆ ನಮ್ಮ ದೇಹದ ಒಳಗೆ ಮತ್ತು ಹೊರಗೆ ದೇವತೆಗಳೇ ಇದ್ದಾರೆ. ಹಾಗಾಗಿ ಎಲ್ಲವೂ ಕೂಡ ದೇವತೆಗಳ ಅಧೀನದಲ್ಲೇ ಇದೆ. ಇಂತಹ ಸುರರ ಅಧಿಪತಿಯಾದ ಭಗವಂತನೇ ಸುರಾಧ್ಯಕ್ಷ ಅಂತ ಹೇಳಲ್ಪಟ್ಟಿದೆ. 135ನೇ ನಾಮ ಧರ್ಮಾಧ್ಯಕ್ಷ. ಧರ್ಮಾಧ್ಯಕ್ಷ ಅಂದರೆ ಭಗವಂತನನ್ನು ಪ್ರತಿ ಅವತಾರದ ಈ ಭೂಮಿಯಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಬರ್ತಾನೆ ಅನ್ನೋದು ನಂಬಿಕೆ. ಇಡೀ ಲೋಕವನ್ನು ಧಾರಣೆ ಮಾಡಿ ಈ ಭೂಮಿಯಲ್ಲಿ ಧರ್ಮವನ್ನು ಸ್ಥಾಪಿಸ್ತಾನೆ. ಆದ್ದರಿಂದ ಭಗವಂತನನ್ನು ಧರ್ಮಾಧ್ಯಕ್ಷ ಅಂತ ಕೂಡ ವರ್ಣಿಸಲ್ಪಟ್ಟಿದೆ. ಹಾಗೆ ಇನ್ನು ಆದಿಶೇಷ ಮತ್ತು ಪ್ರಾಣದೇವರನ್ನು ಅಥವಾ ಹನುಮಂತನನ್ನು ಗಮನಿಸ್ಕೊಳ್ಳೋದಾದರೆ, ದೇಹದ ಒಳಗೆ ಪ್ರಾಣಶಕ್ತಿಯಾಗಿ, ದೇಹದ ಹೊರಗೆ ವಾತಾವರಣದಲ್ಲಿ ತುಂಬಿರುವಂತಹ ದೇವರು, ಭೂಮಿಯ ಆಕರ್ಷಣಾ ಶಕ್ತಿಯಾಗಿ ಗ್ರಾವಿಟಿ ಅಂತೇನು ಹೇಳ್ತೀವಿ. ಸೊ ಈ ಎಲ್ಲದರಲ್ಲೂ ಕೂಡ ಭಗವಂತನೇ ಧರ್ಮಸ್ವರೂಪಿಯಾಗಿ ಅಭಿವ್ಯಕ್ತಗೊಳ್ತಾನೆ ಅಂತಾದ್ದರಿಂದ ಅವನನ್ನು ಧರ್ಮಾಧ್ಯಕ್ಷ ಅಂತ ಕೂಡ ವರ್ಣಿಸಲ್ಪಟ್ಟಿದೆ. 136ನೇ ನಾಮ ಕೃತಾಕೃತಃ. 2 ತದ್ವಿರುದ್ಧ ಅರ್ಥ ಇರುವಂತಹ ಪದಗಳಿಂದ ಈ ನಾಮ ಅಭಿವ್ಯಕ್ತಗೊಂಡಿದೆ. ಒಂದು ಕೃತ, ಇನ್ನೊಂದು ಅಕೃತ. ಸೊ ಭಗವಂತ ಸೃಷ್ಟಿಕರ್ತನೂ ಹೌದು, ಆದರೆ ಅವನಿಗೆ ಯಾವುದೇ ಪುಣ್ಯ ಪಾಪಗಳ ಲೇಪ ಇಲ್ಲ. ಎಲ್ಲವನ್ನೂ ಅವನೇ ಮಾಡ್ತಾನೆ, ಆದರೆ ಏನನ್ನೂ ಅವನು ಮಾಡೋದಿಲ್ಲ ಅನ್ನುವಂತಹ ಮತ್ತೆ ಪ್ಯಾರಡಾಕ್ಸಿಕಲ್, ತದ್ವಿರುದ್ಧವಾದಂಥ ಅರ್ಥವನ್ನು ಕೊಡ್ತಿದೆ. ಆದ್ದರಿಂದ ಭಗವಂತ ನನ್ನ ಕೃತಾಕೃತಃ ಅಂತ ಕೂಡ ಇಲ್ಲಿ ವರ್ಣಿಸಲ್ಪಟ್ಟಿರೋದು ಭಕ್ತರ ಅಭೀಷ್ಟವನ್ನು ಪೂರೈಸ್ತಾನೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಆದ್ದರಿಂದ
ಕೃತಾಕೃತಃ ಅಂತ ಇಲ್ಲಿ ವರ್ಣಿಸಲಾಗಿದೆ. 137ನೇ ನಾಮ ಚತುರಾತ್ಮ. ಭಗವಂತನಿಗೆ 4 ರೂಪಗಳಲ್ಲಿ ಈ ಜಗತ್ತನ್ನು ನಿಯಂತ್ರಣ ಮಾಡ್ತಿದ್ದಾನೆ. ನಮ್ಮ ಬದುಕಲ್ಲಿ ಸಹಜವಾಗಿ ಸ್ಥಿತಿ 3: ಎಚ್ಚರ, ಕನಸು, ನಿದ್ದೆ. ಈ 3 ಸ್ಥಿತಿಗಳನ್ನು ಕೂಡ ಎಲ್ಲರೂ ನಿರಂತರ ಅನುಭವಿಸ್ತೀವಿ. ಆದರೆ ಈ 3ನ್ನು ಮೀರಿದಂಥ 4ನೇ ಸ್ಥಿತಿ ತುಂಬ ಪ್ರಮುಖವಾದದ್ದು. ಅದೇ ತುರಿಯಾವಸ್ಥೆ ಅಂತೀವಿ. ಅಂತಹ ಸ್ಥಿತಿಯಲ್ಲಿ ತನ್ನನ್ನು ತಾನು ವ್ಯಕ್ತಗೊಳಿಸ್ಕೊಳ್ತಾನಂತೆ. ನಮ್ಮ ಸ್ವರೂಪ ದೃಷ್ಟಿಯಿಂದ ಭಗವಂತನನ್ನು ಕಾಣುವ 4ನೇ ಈ ಸ್ಥಿತಿಯನ್ನು ತುರಿಯ ಅವಸ್ಥೆ ಅಂತ ಕೂಡ ಕರಿತೀವಿ. ಹಾಗಾಗಿ ಭಗವಂತನನ್ನು ಹೀಗೆ ವರ್ಣಿಸಲ್ಪಟ್ಟಿದೆ. ಚತುರಾತ್ಮ ಅನ್ನೋದು ಅವನಿಗೆ ಕೊಟ್ಟಿರುವಂತಹ ವಿಶೇಷವಾದಂತಹ ವರ್ಣನೆಯೂ ಕೂಡ ಹೌದು. ಮುಂದಿನ ನಾಮ ಚತುರ್ದಂಷ್ಟ್ರ. ಭಗವದ್ಗೀತೆ ವಿಶ್ವರೂಪ ದರ್ಶನದಲ್ಲಿ ಅರ್ಜುನ ಹೇಳ್ತಾನೆ, ದಂಷ್ಟ್ರಾ ಕರಾಳಾನಿಚತೆ ಮುಖಾನಿ ಅಂತ ವರ್ಣಿಸಲ್ಪಡ್ತಿದೆ. ಅಂದರೆ ಪ್ರಳಯ ಕಾಲದ ಬೆಂಕಿಯ ಹಾಗೆ ಕೋರೆ ದಾಡೆಗಳನ್ನು, ಅಬ್ಬರವನ್ನು, ನಿನ್ನ ಮೊರೆಗಳನ್ನು ಕಂಡದ್ದೇ ಮೋರೆಗಳನ್ನು ಕಂಡದ್ದೇ ದಿಕ್ಕು ತಿಳಿಯದಾಗಿದೆ ಅಂತ ಅವನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ. ನಮ್ಮಲ್ಲಿರುವಂತಹ ಕಾಮ, ಕ್ರೋಧ, ಲೋಭ ಸಂಹಾರವನ್ನು ಮಾಡಬಲ್ಲಂತಹ ಭಗವಂತನನ್ನು ಚತುರ್ದಂಷ್ಟ್ರ ಅಂತ ಇಲ್ಲಿ ವರ್ಣಿಸಲ್ಪಟ್ಟಿದೆ. 140ನೇ ನಾಮ ಚತುರ್ಭುಜ. ಸಾಮಾನ್ಯವಾಗಿ ದೇವರ ಮೂರ್ತಿಗಳನ್ನು ನಾವು ನೋಡಿದ್ರೆ 4 ಕೈ ಹಾಗೆ 4 ಆಯುಧಗಳನ್ನು ಹಿಡ್ಕೊಂಡಿರೋದನ್ನು ಗಮನಿಸ್ತೀವಿ. ವಿಷ್ಣು ಶಂಖ, ಚಕ್ರ, ಗದಾ, ಪದ್ಮಧಾರಿ. ಹಾಗೆ ಗಣಪತಿ ಪಾಶ, ದಂತ, ಅಂಕುಶ, ಅಭಯಧಾರಿ. ಹೀಗೆ ಪ್ರತಿಯೊಂದರಲ್ಲೂ ಕೂಡ 4 ಭುಜ ಇರುವಂಥದ್ದನ್ನು ಗಮನಿಸ್ತೀವಿ. ಆದ್ದರಿಂದ ಭಗವಂತನನ್ನು ಚತುರ್ಭುಜ ಅಂತ ಕೂಡ ಕರೆದಿರೋದು ಉಂಟು. ಹಾಗೆ ಚಿನ್ನದ ಗಣಿಯಿಂದ ಚಿನ್ನವನ್ನು ಬೇರ್ಪಡಿಸೋದ್ರಿಂದ ಕಠಿಣವಾದ ಈ ಕಾರ್ಯವನ್ನು ನಮ್ಮೊಳಗಿದ್ದು ವ್ಯವಸ್ಥಿತವಾದ ರೀತಿಯಲ್ಲಿ ಎಲ್ಲ ಕಾರ್ಯವನ್ನು ಭಗವಂತ ಮಾಡ್ತಾ ಇದ್ದಾನೆ. 4 ಬಗೆಯ ಆಹಾರವನ್ನು ಮೇಲಿನ 3 ರೀತಿಯಲ್ಲಿ ವಿನಿಯೋಗಿಸ್ತಾನೆ ಅಂತಾದ್ದರಿಂದ ಅವನನ್ನು ಚತುರ್ಭುಜ ಅಂತ ಕೂಡ ಹೇಳಲ್ಪಟ್ಟಿದೆ. ಮುಂದಿನ ಶ್ಲೋಕ 16. ಭ್ರಾಜಿಷ್ಣುರ್ಭೋಜನಂ ಭೋಕ್ತ ಸಹಿಷ್ಣುರ್ಜಗದಾದಿಜ ಅನಘೋ ವಿಜಯೋಜೇತ ವಿಶ್ವಯೋನಿಃ ಪುನರ್ವಸು. ಭ್ರಾಜಿಷ್ಣು ಅಂದರೆ ಬೆಳಕಿನ ಪುಂಜವಾಗಿ ಪ್ರಕಾಶಿಸುವವನು ಅಂತ ಅರ್ಥ ಇಲ್ಲಿ. ಹಾಗಾಗಿ ಪ್ರಕಾಶಮಾನವಾಗಿ ತನ್ನನ್ನು ತಾನು ಅಭಿವ್ಯಕ್ತಗೊಳಿಸ್ಕೊಳ್ತಾನೆ. ಆದ್ದರಿಂದ ಭ್ರಾಜಿಷ್ಣು ಅಂತ ಭಗವಂತನಿಗೆ ವರ್ಣನೆಯನ್ನು ನೀಡಲಾಗಿದೆ. 142ನೇ ನಾಮ ಭೋಜನಂ. ಭಗವಂತ ಅನ್ನವೂ ಅವನೇ ಆಗಿದ್ದಾನೆ, ಉಣ್ಣುವವನು ಅಂದರೆ ಊಟ ಮಾಡುವವನು ಕೂಡ ಅವನೇ ಆಗಿದ್ದಾನೆ. ಆದ್ದರಿಂದ ಸಂಸ್ಕೃತದಲ್ಲಿ ಅನ್ನ ಅಂದರೆ ತಿನ್ನುವಂತಹ ವಸ್ತು, ಈಟಬಲ್ಸ್ ಅಂತ ಏನು ಹೇಳ್ತೀವಿ ಅದು. ತಾನೇ ಭೋಜನವಾಗಿದ್ದಾನೆ, ತಾನೇ ಭಕ್ಷಿಸುವವನು ಆಗಿದ್ದಾನೆ. ಆದ್ದರಿಂದ ಭಗವಂತನನ್ನು ಭೋಜನಂ ಅಂತ ಕೂಡ ವರ್ಣಿಸಲಾಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಭೋಕ್ತ ಅಂದರೆ ಆಹಾರವನ್ನು ಸ್ವೀಕಾರ ಮಾಡೋನು, ಜಗತ್ತಿನ ಎಲ್ಲ ಸಾರವನ್ನು ಸ್ವೀಕರಿಸ್ತಾನೆ. ಆದ್ದರಿಂದ ಅವನನ್ನು ಭೋಜನಂ ಅಂತ ಕೂಡ ಹೇಳಲ್ಪಟ್ಟಿದೆ. ಮುಂದಿನ ನಾಮ 145ನೇ ನಾಮ ಜಗದಾದಿಜ. ಜಗದಾದಿಜ ಅಂದರೆ ಸೃಷ್ಟಿಯ ಮೊದಲು ಇದ್ದವನು. ಹಾಗೆ ಜಗತ್ತನ್ನು ಸೃಷ್ಟಿಸುವ ಮೊದಲು ಚಕ್ರವ್ಯೂಹ ಮೂರ್ತಿಗಳಾದಂತಹ ವಾಸುದೇವ ಇರ್ಬೋದು, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂತಹ 4 ರೂಪದಲ್ಲಿ ತನ್ನನ್ನು ತಾನು ಸೃಷ್ಟಿ ಮಾಡಿಕೊಂಡಂತೆ ಭಗವಂತ. ಇಲ್ಲಿ ಸೃಷ್ಟಿಯಾಗುವಂಥದ್ದು ಅಂದರೆ ಇದ್ದದ್ದು ಕಾಣುವ ರೂಪ, ಅದನ್ನು ನಾವು ಸೃಷ್ಟಿ ಅಂತ ಹೇಳ್ಬೋದು. ಭಗವಂತ ಮೊದಲು ಪುರುಷನಾಮಕ ರೂಪವಾಗಿ ಧರಿಸ್ದ, ಆಮೇಲೆ ಮಹತ್ತತ್ವದ ಸೃಷ್ಟಿಯನ್ನು ಮಾಡ್ದ. ಅದಾದ ನಂತರ ಅಹಂಕಾರ ತತ್ವ ಸೃಷ್ಟಿಯಾಯಿತು. ಅಹಂಕಾರ ತತ್ವದಿಂದ ಪಂಚಭೂತಗಳು ಸೃಷ್ಟಿಯಾಯಿತು. ಪಂಚಭೂತಗಳಿಂದ ಪ್ರಪಂಚ ಪುರುಷ ಸೃಷ್ಟಿಯಾಯಿತು. ಹೀಗೆ ಬ್ರಹ್ಮಾಂಡವೇ ಸೃಷ್ಟಿಯಾಯಿತು. ಬ್ರಹ್ಮಾಂಡದಿಂದ ಪಿಂಡಾಂಡ ಸೃಷ್ಟಿಯಾಯಿತು. ಹೀಗೆ ಭಗವಂತ ಒಂದೊಂದು ಪಿಂಡಾಂಡದಲ್ಲೂ ಬಿಂಬರೂಪಿಯಾಗಿ ತನ್ನನ್ನು ತಾನು ಪ್ರಕಟ ಮಾಡಿಕೊಂಡಿದ್ದಾನೆ. ಆದ್ದರಿಂದ ಭಗವಂತನನ್ನು ಜಗದಾದಿಜಃ ಅಂತ ಇಲ್ಲಿ ವರ್ಣಿಸಲಾಗ್ತಿದೆ. ಮುಂದಿನ ನಾಮ 146ನೇ ನಾಮ ಅನಗಹ. ಅಘ ಅಂದರೆ ಪಾಪ, ದುಃಖ, ವ್ಯಸನ ಇತ್ಯಾದಿ. ಇಲ್ಲಿ ವ್ಯಸನ ಅಂತಂದರೆ ಚಾಳಿ ಅಥವಾ ಚಟ ಅಂತಲೂ ಹೌದು. ಭಗವಂತನಿಗೆ ಯಾವ ಪಾಪದ ಲೇಪವೂ ಇಲ್ವಂತೆ. ಆತ ಸಂಸಾರ ಮಾಡುವಂಥದ್ದು ಕಾರುಣ್ಯದಿಂದಲೇ ಹೊರತು ದ್ವೇಷದಿಂದಲ್ಲ. ಉದಾಹರಣೆಗೆ ಕೃಷ್ಣ ದ್ರೋಣಾಚಾರ್ಯರು ಅಶ್ವತ್ಥಾಮ ಸತ್ತ ಅಂತ
ಧರ್ಮರಾಯನಲ್ಲಿ ಹೇಳಿ ಕೊಲ್ಲಿಸ್ತಾನೆ. ಇದರ ಹಿಂದಿರುವಂತಹ ಕಾರುಣ್ಯ ನಿಜಕ್ಕೂ ಕೂಡ ಅಪಾರವಾದದ್ದೇ ಸರಿ. ದುರ್ಯೋಧನನಂತಹ ದುಷ್ಟನನ್ನು, ಸಮಾಜ ಕಂಟಕನನ್ನು, ಅಂತಹ ದ್ರೋಹಿಯನ್ನು ಕೂಡ ಅನ್ನದ ಋಣಕ್ಕೋಸ್ಕರ ಪ್ರತಿದಿನ 10,000 ಸೈನಿಕರನ್ನು ಸಾಯಿಸ್ತಾನೆ ಅನ್ನುವಂತಹ ಮಹಾಪಾತಕವಾದ ಪ್ರತಿಜ್ಞೆ ಮಾಡಿದಂತಹ ದ್ರೋಣರನ್ನು ಪಾಪದ ಕಡಲಿಂದ ರಕ್ಷಣೆ ಮಾಡೋದಕ್ಕೋಸ್ಕರ ಭಗವಂತ ಅವನನ್ನೂ ಕೂಡ ನಾಶ ಮಾಡ್ದ. ಇಲ್ಲಿ ಭಗವಂತ ನಿರ್ವಿಕಾರ, ಹಾಗೆ ನಿರ್ಲಿಪ್ತ. ಅವನಿಗೆ ಸಾಯಿಸೋದು ವ್ಯಸನ ಅಲ್ಲ, ಹಾಗೆ ದುಃಖ ಅನ್ನುವಂಥದ್ದು ಪಾಪದ ಲೇಪ ಅವನಿಗಿಲ್ಲ. ಹಾಗಾಗಿ ಭಗವಂತನನ್ನು ಅನಗಹ ಅಂತ ವರ್ಣಿಸಲ್ಪಟ್ಟಿದೆ. 147ನೇ ನಾಮ ವಿಜಯ. ವಿಜಯ ಅಂದರೆ ಅರ್ಜುನನನ್ನು ವಿಜಯ ಅಂತ ಕರೆದಿರೋದು ಗೊತ್ತಿದೆ. ಹೆಚ್ಚು ಯುದ್ಧಗಳಲ್ಲಿ ಪಾಲ್ಗೊಂಡು ಕಷ್ಟ ಕಾಣಿಕೆ ಅಥವಾ ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸ್ತಾ ಇದ್ದದ್ರಿಂದ ಆತನಿಗೆ ಈ ಅನ್ವರ್ಥ ನಾಮ ಕೂಡ ಬಂದಿದೆ, ವಿಜಯ ಅಂತ. ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ಅತಿ ಹೆಚ್ಚು ಸಂಪತ್ತು, ಅತಿ ದೊಡ್ಡ ವಿಜಯ ಪಾಂಡವರಿಗೆ ಭೀಮಸೇನ ಜರಾಸಂಧನನ್ನು ಜಯಿಸಿದಾಗ ಬಂತು. ಆದರೂ ಕೂಡ ರೂಢಿಯಲ್ಲಿ ಅರ್ಜುನನನ್ನು ವಿಜಯ, ಧನಂಜಯ ಅಂತ ಕರೆಯೋದುಂಟು. ಅರ್ಜುನನಲ್ಲಿ ನರ ನಾಮಕ ಭಗವಂತ ಸನ್ನಿಧಾನವಾಗಿರೋದ್ರಿಂದ ಆಂಜನೇಯ ಸ್ವರೂಪಿಯಾಗಿ ಅವನು ರಥದ ಧ್ವಜದಲ್ಲಿ ಇರಿಸ್ಕೊಂಡಿದ್ದ. ಆದ್ದರಿಂದ ಅರ್ಜುನನಿಗೆ ವಿಜಯ ದಕ್ತು ಅನ್ನೋದು ನಂಬಿಕೆ. ಹಾಗಾಗಿ ಇನ್ನು ಭಾಗವತದಲ್ಲಿ ಹೇಳಿರೋ ಹಾಗೆ ಅರ್ಜುನನ ಮತ್ತು ಭೀಮನ ಒಳಗೆ ಕುಳಿತುಕೊಂಡು ವಿಜಯ ಸಾರಥಿಯಾಗಿ ಧರ್ಮ ಸಂಸ್ಥಾಪನೆ ಮಾಡ್ದ ಅಂತಾದ್ದರಿಂದ ಭಗವಂತನನ್ನು ವಿಜಯ ಅಂತ ಕೂಡ ಹೇಳಲ್ಪಟ್ಟಿದೆ. 148ನೇ ನಾಮ ಜೇತ. ಜೇತೃ ಅಂದರೆ ಎಲ್ಲವನ್ನೂ ಗೆದ್ದಿರುವಂಥವನು, ಅಂದರೆ ವಿಜಯ ಅಂತಲೇ ಅರ್ಥ ಕೊಡುತ್ತೆ. ವಿಜಯ ಅನ್ನುವಂಥ ನಾಮದಲ್ಲಿ ನೋಡಿದ ಹಾಗೆ ಭಗವಂತ ಎಲ್ಲವನ್ನೂ ಗೆದ್ದು ಬಿಟ್ಟಿದ್ದಾನೆ. ಆದ್ದರಿಂದ ಅವನನ್ನು ಜೇತ ಅಂತ ವರ್ಣಿಸಲ್ಪಟ್ಟಿದೆ. ಮುಂದಿನ ನಾಮ ವಿಶ್ವಯೋನಿಹಿ. ಈ ನಾಮ ಈಗಾಗಲೇ ಹಿಂದೆ ಬಂದಿದೆ. ವಿ ಮತ್ತು ಶ್ವ ಅಂದರೆ ಹಕ್ಕಿಯ ಮೇಲೆ ಕುಳಿತುಕೊಳ್ಳುವವನು, ಹಾಗೆ ಯೋನಿ ಅಂದರೆ ಎಲ್ಲದಕ್ಕೂ ಕೂಡ ಕಾರಣಕರ್ತನಾಗಿರೋನು, ಜಗದ ತಂದೆ, ಜಗದ ಜನಕ ಅನ್ನೋ ಅರ್ಥವನ್ನು ಕೂಡ ಇಲ್ಲಿ ನಾವು ಕಲ್ಪಿಸ್ಕೊಳ್ಬಹುದು. ಮುಂದಿನ ಶ್ಲೋಕ 17. ಉಪೇಂದ್ರೋ ವಾಮನಃ ಪ್ರಾಂಶುರಮೋಘ ಶುಚಿರೂರ್ಜಿತ ಅತೀಂದ್ರ ಸಂಗ್ರಹ ಸರ್ಗೋ ಧೃತಾತ್ಮ ನಿಯಮೋಯಮಃ. ಉಪೇಂದ್ರ ಅಂದರೆ ಉಪೇಂದ್ರ ಅನ್ನುವಂತಹ ಭಗವಂತನ ನಾಮ ತುಂಬ ರೋಚಕವಾಗಿದೆ. ಅಂಥ ಅರ್ಥವನ್ನು ಕೊಡುತ್ತೆ ಈ ನಾಮ. ಹಿಂದೆ ನೋಡಿರೋ ಹಾಗೆ ಅದಿತಿ ಕಶ್ಯಪರ 12 ಮಂದಿ ಮಕ್ಕಳಲ್ಲಿ ಒಬ್ಬ ಇಂದ್ರ, ಹಾಗೆ ಕೊನೆಯವನು ಅವನೇ ವಾಮನರೂಪಿ ಭಗವಂತ. ಇಂದ್ರನ ತಮ್ಮನಾಗಿ ಹುಟ್ಟದಂತಹ ಭಗವಂತನನ್ನು ಉಪೇಂದ್ರ ಅಂತ ಕರೆಯಲಾಗಿದೆ. ಅಜಗನ್ಯ ಜಗನ್ಯ ಅಂದರೆ ಯಾರಿಗೂ ಚಿಕ್ಕವನಲ್ಲ, ಆದರೆ ಹುಟ್ಟಿನಲ್ಲಿ ಎಲ್ಲರಿಗಿಂತ ಚಿಕ್ಕವನು, ಅವನೇ ವಾಮನಮೂರ್ತಿ ಮಹಾವಿಷ್ಣು. ಹಾಗಾಗಿ ಭಗವಂತನನ್ನು ಇಲ್ಲಿ ಉಪೇಂದ್ರ ಅಂತ ಕೂಡ ಹೇಳಲ್ಪಟ್ಟಿದೆ. ಇನ್ನು ಈ ಸಂಸ್ಕೃತ ಪದವನ್ನು ಇಂಗ್ಲಿಷ್ನಲ್ಲಿ ನೋಡೋದಾದರೆ ಅಪ್ ಅಥವಾ ಅಪ್ಪರ್ ಅಂತ ಆಗತ್ತೆ. ಜರ್ಮನ್ ಭಾಷೆಯಲ್ಲಿ ಊಬರ್, ಏಬರ್ ಅಂತ ಕೂಡ ಆಗತ್ತೆ. ಹಿಂದಿಯಲ್ಲಿ ಉಪರ್ ಅಂತ ಕೂಡ ಆಗತ್ತೆ. ಉಪ ಅಂದರೆ ಎತ್ತರ ಅನ್ನೋ ಅರ್ಥ ಕೊಡುತ್ತೆ. ಹಾಗೆ ಉದಾಹರಣೆಗೆ ಉಪನಿಷತ್ತು ಅಂದರೆ ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುವಂತಹ ಗ್ರಂಥ. ಉಪನಯನ ಅಂದರೆ ಜ್ಞಾನವನ್ನು ಗಳಿಸೋದಕ್ಕೆ ಬೇಕಾಗಿರುವಂತಹ ಎತ್ತರಕ್ಕೆ ಏರಿಸುವಂತಹ ಒಂದು ಕ್ರಿಯೆ. ಇನ್ನು ಉಪವಾಸ ಅಂತಂದರೆ ಮನಸ್ಸನ್ನು ಎತ್ತರಕ್ಕೆ ಏರಿಸೋದಕ್ಕೆ, ನಮ್ಮ ಹೊಟ್ಟೆಯನ್ನು ಖಾಲಿ ಇಡೋದಕ್ಕಾಗಿ ನಾವು ಮಾಡುವಂತಹ ಸಾಧನೆ, ಅದೇ ಉಪವಾಸ. ಹಾಗಾಗಿ ಇಲ್ಲಿ ಉಪೇಂದ್ರ ಅಂದರೆ ಸ್ವರ್ಗದ ಒಡೆಯ, ಇಂದ್ರನಿಗಿಂತ ಮೇಲಿದ್ದಾನೆ, 3 ಲೋಕದ ಒಡೆಯನಾಗಿದ್ದಾನೆ, ಬ್ರಹ್ಮಾಂಡ ನಾಯಕನಾದಂತಹ ಭಗವಂತನೇ. ಹಾಗಾಗಿ ಮಹಾವಿಷ್ಣುವನ್ನು ಉಪೇಂದ್ರ ಅಂತ ಕೂಡ ವರ್ಣಿಸಲ್ಪಟ್ಟಿದೆ. 152ನೇ ನಾಮ ವಾಮನಃ. ಬಲಿಚಕ್ರವರ್ತಿಯನ್ನು ವಾಮನ ರೂಪಿಯಾಗಿ ಭಗವಂತ 3 ಹೆಜ್ಜೆ ಭೂಮಿ ಕೇಳಿ ಸೋಲಿಸಿ ಉದ್ಧಾರ ಮಾಡ್ದ ಅನ್ನೋ ಕತೆ ನಾವೀಗಾಗಲೇ ಗಮನಿಸಿದ್ದೇವೆ. ಹಾಗಾಗಿ ವಾಮನ ರೂಪದಲ್ಲಿ ಅಂದರೆ ತುಂಬ ಪುಟ್ಟದಾಗಿ ತನ್ನನ್ನು ತಾನು ಅಭಿವ್ಯಕ್ತಗೊಳಿಸ್ಕೊಂಡ ಅನ್ನೋದು ಒಂದು. ಇನ್ನೊಂದು ಅರ್ಥದಲ್ಲಿ ವಾಮ ಅಂದರೆ ಸೌಂದರ್ಯ ಅಂತ. ವಾಮನ ಅಂದರೆ ಸೌಂದರ್ಯವನ್ನು ಕೊಡುವವನು ಅವನೇ, ಸೌಂದರ್ಯದ ಕೇಂದ್ರ ಬಿಂದುವು ಅವನೇ ಆಗಿರೋದ್ರಿಂದ ಭಗವಂತನನ್ನು ವಾಮನಃ ಅಂತ ಕೂಡ ವರ್ಣಿಸಲ್ಪಟ್ಟಿದೆ. 153ನೇ ನಾಮ ಪ್ರಾಂಶುಹು. ಪ್ರಾಂಶುಹು ಅಂದರೆ ಪ್ರಕೃಷ್ಟವಾದಂತಹ ಕಿರಣಗಳನ್ನು ಉಳ್ಳವನು.
ಎತ್ತರದಲ್ಲಿ ಇರುವವನು ಅನ್ನೋ ಅರ್ಥ ಕೂಡ ಪ್ರಾಂಶುಹು ಅನ್ನೋದಕ್ಕೆ ಬರುತ್ತೆ. ಮುಂದಿನ ನಾಮ 154ನೇ ನಾಮ ಅಮೋಘಃ. ಮೋಘ ಅಂದರೆ ವ್ಯರ್ಥ ಅಂತ ಅರ್ಥ. ಭಗವಂತ ಯಾವ ಕ್ರಿಯೆಯೂ ಕೂಡ ವ್ಯರ್ಥವಾಗೋದಿಲ್ಲ ಅನ್ನೋದು ಈಗಾಗಲೇ ನೋಡಿದ್ದೀವಿ. ಹಾಗಾಗಿ ಅಮೋಘಃ ಅನ್ನುವಂತಹ ಹೆಸರು ಭಗವಂತನಿಗೆ ಬಂದಿದೆ. ಅವನು ಮಾಡುವಂತಹ ಯಾವುದೇ ಕಾರ್ಯವೂ ವ್ಯರ್ಥವಾಗೋದಿಲ್ಲ ಅನ್ನೋದು ಇದರ ಅರ್ಥ. ಭಗವಂತನ ಆಲೋಚನೆ ಯಾವಾಗಲೂ ಎವರ್ ಪ್ಯೂರ್. ದೋಷದ ಸ್ಪರ್ಶವೂ ಕೂಡ ಅಲ್ಲಿಲ್ಲ. ಹಾಗಾಗಿ ಅವನನ್ನು ಅಮೋಘಃ ಅಂತ ಕೂಡ ಇಲ್ಲಿ ವರ್ಣಿಸಿರೋದನ್ನು ನಾವು ಗಮನಿಸಬಹುದು. ಮುಂದಿನ ನಾಮ 155 ಶುಚಿಹಿ. ಶುಚಿಹಿ ಅಂದರೆ ಪ್ಯೂರ್ ಅಂತ. ದೋಷದ ಸ್ಪರ್ಶವೂ ಇಲ್ಲ, ನಿರ್ಮಲವಾಗಿ ಬೆಳಕಿನ ರೂಪದಲ್ಲಿ ಸದಾ ಹೊಳಿತಾ ಇರ್ತಾನೆ. ಅದರಿಂದ ಭಗವಂತನನ್ನು ಶುಚಿಹಿ ಅಂತ ವರ್ಣಿಸಲ್ಪಟ್ಟಿದೆ. ಮುಂದಿನ ನಾಮ 156ನೇ ನಾಮ ಊರ್ಜಿತಃ. ಊರ್ಜಿತಃ ಅಂತಂದರೆ ಅತ್ಯಂತ ಬಲಶಾಲಿ ಅಂತ. ಭಗವಂತ ಎಲ್ಲದರಲ್ಲೂ ಪೂರ್ಣತೆಯನ್ನು ಪಡ್ಕೊಂಡಿದ್ದಾನೆ. ಅನಂತವಾದಂತಹ ಅತ್ಯಂತ ಬಲಶಾಲಿಯಾಗಿರೋದ್ರಿಂದ ಭಗವಂತನನ್ನು ಊರ್ಜಿತಃ ಅಂತ ವರ್ಣಿಸಲಾಗಿದೆ. ಮುಂದಿನ ನಾಮ 157ನೇ ನಾಮ ಅತೀಂದ್ರಃ. ಅತೀಂದ್ರ ಅಂದರೆ ಇಂದ್ರನನ್ನು ಮೀರಿ ನಿಂತವನು, ಹಾಗೆ ಬ್ರಹ್ಮ ವಾಯುವನ್ನು ಕೂಡ ಮೀರಿ ನಿಂತಿರುವವನು ಅನ್ನೋ ಅರ್ಥ. ಇಂದ್ರ ಅಂದರೆ ಇಲ್ಲಿ ನಾವು ಸರ್ವಸಮರ್ಥ ಅಂತ ಅರ್ಥ ಮಾಡ್ಕೊಳ್ಬಹುದು. ಹಾಗೆ ಜಗತ್ತಿನಲ್ಲಿ ನಾವು ಯಾವುದನ್ನು ಸರ್ವಸಮರ್ಥ ಅಂತ ತಿಳ್ಕೊಳ್ತೀವೋ ಈ ಎಲ್ಲ ಶಕ್ತಿಗಳನ್ನು ಮೀರಿ ನಿಂತಿದ್ದಾನೆ ಅಂತಾಗಿರೋದ್ರಿಂದ ಇಲ್ಲಿ ಭಗವಂತನನ್ನು ಅತೀಂದ್ರ ಅಂತ ವರ್ಣಿಸಲಾಗಿದೆ. 158ನೇ ನಾಮ ಸಂಗ್ರಹ. ನಮ್ಮ ಮನಸ್ಸಿನ ಶಕ್ತಿ ಸೀಮಿತವಾಗಿರುವಂಥದ್ದು. ನಮಗೆ ಕೇವಲ ಸತ್ಯವನ್ನು ಮಾತ್ರ ಗ್ರಹಿಸೋ ಶಕ್ತಿ ಇಲ್ಲ. ಕೆಲವೊಮ್ಮೆ ನಾವು ಅಸತ್ಯವನ್ನೂ ಕೂಡ ಸತ್ಯವನ್ನಾಗಿ ಗ್ರಹಿಸಿಬಿಡ್ತೀವಿ. ಆದರೆ ಯಾವುದೇ ವಿಷಯವನ್ನು ನಿಶ್ಚಿತವಾಗಿ ತದ್ವತ್ತಾಗಿ ವಿಪರೀತ ಜ್ಞಾನದ ಸ್ಪರ್ಶವಿಲ್ಲದಲೇ ಯಥಾರ್ಥವಾಗಿ ಗ್ರಹಿಸಬಲ್ಲಂತಹ ಭಗವಂತನನ್ನು ಸಂಗ್ರಹ ಅಂತ ವರ್ಣಿಸಲಾಗಿದೆ. ಮುಂದಿನ ನಾಮ 159ನೇ ನಾಮ ಸರ್ಗಃ. ಸರ್ಗ ಅಂದರೆ ಎಲ್ಲವನ್ನೂ ಸೃಷ್ಟಿ ಮಾಡುವ ಶಕ್ತಿ ಉಳ್ಳವನು. ಸೃಷ್ಟಿ ಅಂದರೆ ಪ್ರತಿಯೊಂದನ್ನು ಕೂಡ ತಾನೇ ಆವಿರ್ಭೂತವನ್ನಾಗಿ ಮಾಡುವವನು. ಆಕಾಶದ ಸೃಷ್ಟಿ ಅಂತಂದರೆ ಏನೂ ಇಲ್ಲದಂತಹ ಆಕಾಶದಲ್ಲಿ ಎಲ್ಲವನ್ನೂ ತುಂಬಿ ಹೊಸ ರೂಪವನ್ನು ಅಭಿವ್ಯಕ್ತಗೊಳಿಸುವವನು. ಆದ್ದರಿಂದ ಭಗವಂತನನ್ನು ಸರ್ಗಃ ಅಂತ ಕೂಡ ವರ್ಣಿಸಲ್ಪಟ್ಟಿದೆ. 160ನೇ ನಾಮ ಧೃತಾತ್ಮ. ಧೃತಾತ್ಮ ಅಂದರೆ ಎಲ್ಲವನ್ನೂ ಧರಿಸಿದ್ದಾನೆ ಅಂತ ಅರ್ಥ. ಆತ ಬಿಂಬರೂಪನಾಗಿ ಅನೇಕ ರೂಪಿಯಾಗಿ ನಮ್ಮೊಳಗೆ ಇದ್ದಾನೆ. ಈ ದೇಹದ ಪಂಚಕೋಶಗಳಲ್ಲೂ ಕೂಡ ಪಂಚಜ್ಞಾನೇಂದ್ರಿಯಗಳಲ್ಲಿ ಪಂಚಕರ್ಮೇಂದ್ರಿಯಗಳಲ್ಲಿ ಪಂಚರೂಪನಾಗಿ ಅಭಿವ್ಯಕ್ತಗೊಳ್ತಾನೆ. ಆದ್ದರಿಂದ ಭಗವಂತನನ್ನು ಧೃತಾತ್ಮ ಅಂತ ಕೂಡ ಕರೆಯಲ್ಪಟ್ಟಿದೆ. ಹೀಗೆ ನಮ್ಮೊಳಗಡೆಯೇ ಇದ್ದು ಎಲ್ಲ ದೇವತೆಗಳನ್ನು ಧರಿಸಿ ಎಲ್ಲ ಕಡೆ ತುಂಬಿ ಹೋಗಿದ್ದಾನೆ. ಆದ್ದರಿಂದ ಭಗವಂತನಿಗಿರುವಂತಹ ವರ್ಣನೆ ಧೃತಾತ್ಮ. ಮುಂದಿನ ನಾಮ 161ನೇ ನಾಮ ನಿಯಮಃ. ಭಗವಂತನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಾವು ನಮ್ಮಲ್ಲಿರುವಂತಹ 5 ನಿಯಮಗಳನ್ನು ಅಳವಡಿಸ್ಕೊಳ್ಬೇಕು. ಯಾವುದು 5 ನಿಯಮಗಳು? ಶೌಚ, ತಪಸ್ಸು, ತೃಪ್ತಿ, ಸ್ವಾಧ್ಯಾಯ ಮತ್ತು ಪುರುಷಾರ್ಚನೆ ಅಂತ. ಈ 5 ಕೂಡ ನಮ್ಮದನ್ನಾಗಿಸ್ಕೊಂಡಾಗ ಮಾತ್ರ ನಮಗೆ ಭಗವಂತ ಲಭ್ಯವಾಗ್ತಾನೆ. ನಿಯಮಕ್ಕೆ ಅನುಸಾರವಾಗಿ ನಾವು ಅವನನ್ನು ಸ್ತುತಿಸಬೇಕಾಗತ್ತೆ. ಅವನು ನಿಯಮವನ್ನು ಪಾಲಿಸ್ತಾನಂತೆ. ಈ ರೀತಿ ಮೇಲಿನ 5 ನಿಯಮಗಳಿಂದ ತಿಳಿಯಲ್ಪಡ್ತಾನೆ ಅಂತಾದದ್ರಿಂದ ನಮ್ಮೆಲ್ಲರ ಅಭಿವೃದ್ಧಿಗೆ ಕಾರಣೀಭೂತನಾಗಿದ್ದಾನೆ. ಆದ್ದರಿಂದ ಅವನನ್ನು ನಿಯಮಃ ಅಂತ ಕೂಡ ಕರೆಯಲಾಗಿದೆ. ಮುಂದಿನ ನಾಮ 162ನೇ ನಾಮ ಯಮಃ. ಯಮಃ ಅಂದರೆ ಯಮನೊಳಗಿದ್ದು ಪಾಪಿಗಳಿಗೆ ಶಿಕ್ಷೆ ಕೊಡೋನು ಅನ್ನೋದು ಒಂದರ್ಥ. ಎಲ್ಲರನ್ನೂ ನಿಯಂತ್ರಿಸೋನು ಅನ್ನೋದು ಮತ್ತೊಂದು ಅರ್ಥ. ಹೀಗೆ ಇದು ಸಾಮಾನ್ಯ ಅರ್ಥ. ಯಮಃ ಅನ್ನೋದಕ್ಕೆ ಯಮಗಳಿಂದ ವೇದ್ಯನಾದವನು ಅನ್ನೋದು ವಿಶೇಷ ಅರ್ಥ ಇದೆ. ಹಾಗಾಗಿ ಭಗವಂತನನ್ನು ಯಮಃ ಅಂತ ಕೂಡ ಇಲ್ಲಿ ಕರೆಯಲಾಗಿದೆ. ಈ ರೀತಿ ಯಮಗಳಿಂದ ನೀತಿ ಸಂಹಿತೆಯನ್ನು ಸೃಷ್ಟಿಸಿದವನು ಭಗವಂತ. ಆದದ್ರಿಂದ ಭಗವಂತನಿಗಿರುವಂತಹ ಮತ್ತೊಂದು ನಾಮ ಯಮಃ. ಮುಂದಿನ ಶ್ಲೋಕ 18. ವೇದ್ಯೋ ವೈದ್ಯ ಸದಾ ಯೋಗಿ ವೀರಃ ಮಾಧವೋ ಮಧುಃ ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಃ. ವೇದ್ಯೋ ಅಂದರೆ ವೇದ್ಯ ಅಂದರೆ ಎಲ್ಲರೂ ಕೂಡ ತಿಳಿದುಕೊಳ್ಳಲೇಬೇಕಾದಂಥವನು. ಜಗತ್ತಿನಲ್ಲಿ ಪ್ರತಿಯೊಂದು ಶಬ್ದ ಭಗವಂತನೇ ಹೇಳ್ತಾನೆ. ಭಗವಂತನ ಹೆಸರಿಲ್ದಲೇ ಯಾವುದೇ ಸದ್ದು ಅಥವಾ ಶಬ್ದವು ಪ್ರಕಟವಾಗೋದಿಲ್ಲ.
ಎಲ್ಲವೂ ಅವನೇ ವೇದ ರೂಪದಲ್ಲಿ ವೇದ್ಯವಾಗುವಂತಹ ರೂಪದಲ್ಲಿದ್ದಾನೆ. ಆದ್ದರಿಂದ ಅವನ ಅರಿವಿಲ್ದಲೇ ಯಾವುದೇ ಅರಿವು ಕೂಡ ಪ್ರಪಂಚದಲ್ಲಿ ಇಲ್ಲ ಅಂತ ಆದದ್ರಿಂದ ಭಗವಂತನನ್ನು ವೇದ್ಯ ಅಂತ ವರ್ಣಿಸಲಾಗಿದೆ. ಮುಂದಿನ ನಾಮ ವೈದ್ಯ. ಎಲ್ಲ ವಿದ್ಯೆಗಳಿಂದ ಪ್ರತಿಪಾದಿತನಾಗಿರುವಂಥವನೇ ವೈದ್ಯ. ಸಮಸ್ತ ವಿದ್ಯೆಗಳಿಗೂ ಕೂಡ ಅವನಿಗೂ ವೇದ್ಯ ಅಥವಾ ಸಮಸ್ತ ವಿದ್ಯೆಗಳಿಂದ ಅವನೇ ವೇದ್ಯವಾಗಿದ್ದಾನೆ. ಸದಾ ವೇದ ವಿದ್ಯೆಯ ಅಭಿಮಾನಿ ದೇವತೆಯಾಗಿ ಶ್ರೀತತ್ವದ ಜೊತೆಗಿರುವಂತಹ ಲಕ್ಷ್ಮೀಪತಿಯಾಗಿ ತನ್ನನ್ನು ತಾನು ವ್ಯಕ್ತಗೊಳಿಸ್ಕೊಳ್ತಾನೆ. ಆದ್ದರಿಂದ ಅವನನ್ನು ವೈದ್ಯ ಅಂತ ಕೂಡ ವರ್ಣಿಸಲಾಗಿದೆ. 165ನೇ ನಾಮ ಸದಾ ಯೋಗಿ. ಭಗವಂತ ಸದಾ ಯೋಗದಿಂದ ಗಮ್ಯನಾಗಿರ್ತಾನಂತೆ. ಯೋಗಿ ವಿಷ್ಣು ಅಂತ ಕೂಡ ನಾವು ಕೇಳಿದ್ದೀವಿ. ಆತ ಯೋಗ ಸಾಧನೆಯಲ್ಲಿ ಸದಾ ಗೋಚರಿಸ್ತಾನೆ. ಆದ್ದರಿಂದ ಅವನನ್ನು ಸದಾ ಯೋಗಿ ಅಂತ ಕೂಡ ಅವನನ್ನು ವರ್ಣಿಸಲ್ಪಟ್ಟಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಮುಂದಿನ ನಾಮ 166ನೇ ನಾಮ ವೀರಃ. ನಮಗೆ ಪೌರುಷ ಕೊಡುವಂಥವನು. ಹಾಗೆ ನಾವು ಪೌರುಷದ ಅಹಂಕಾರವನ್ನು ತೋರಿಸಿದಾಗ ಅದನ್ನು ಮುರಿಯುವಂಥವನು ಭಗವಂತ. ಪ್ರತಿ ವೀರರ ಒಳಗೆ ಬಲದೇವತೆಯಾಗಿ ನಿಂತ್ಕೊಂಡಿದ್ದಾನೆ. ಹೀಗೆ ಹೇಳಿದ ಹಾಗೆ ವಿ ಅಂದರೆ ಪಕ್ಷಿ, ಇರ ಅಂದರೆ ದೇವರು ಅಂತ. ಪಕ್ಷಿವಾಹನನಾಗಿ ವಾಯುದೇವರಲ್ಲಿದ್ದು ಅಥವಾ ಆಂಜನೇಯನಲ್ಲಿದ್ದು ಅಥವಾ ವಾಯುವಿನ ಮೂಲಕ ವಿಹರಿಸ್ತಾನೆ. ಆದ್ದರಿಂದ ಭಗವಂತನನ್ನು ವೀರಃ ಅಂತ ವರ್ಣಿಸಲ್ಪಟ್ಟಿದೆ. 167ನೇ ನಾಮ ಮಾಧವ. ಈ ನಾಮ ಈಗಾಗಲೇ ನಾವು ಗಮನಿಸಿದ್ದೀವಿ. ಈ ನಾಮಕ್ಕೆ ಲಕ್ಷ್ಮೀಪತಿ, ಮಧುವಂಶದಲ್ಲಿ ಅವತರಿಸಿದವನು, ಸರ್ವ ಶಬ್ದ ವಾಚ್ಯನಾಗಿರುವವನು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಭಗವಂತನನ್ನು ಮಾಧವ ಅಂತ ಕೂಡ ಹೇಳಲ್ಪಟ್ಟಿದೆ. 168ನೇ ನಾಮ ಮಧು. ಮಧು ಅಂದರೆ ಆನಂದ. ಭಗವಂತ ಆನಂದದ ಕಡಲಂತೆ. ಕಡಲಿಗಾದರೂ ಕೂಡ ಸೀಮೆ ಅನ್ನೋದು ಎಂಡ್ ಅನ್ನೋದಿದೆ. ಆದರೆ ಭಗವಂತನ ಪ್ರೀತಿಗೆ ಭಗವಂತನ ಕೃತಿ ಅಥವಾ ಕೃಪೆ ಅನಂತವಾದದ್ದು, ಆನಂದ ಸ್ವರೂಪವಾದದ್ದು. ಹಾಗಾಗಿ ಭಗವಂತನನ್ನು ಹನಿ ಅಥವಾ ಮಧು ಅಂತ ವರ್ಣಿಸಲಾಗಿದೆ. 169ನೇ ನಾಮ ಅತೀಂದ್ರಿಯ. ಭಗವಂತ ಎಲ್ಲ ಕಡೆ ಇದ್ದರೂ ಕೂಡ ಆತ ನಮ್ಮ ಇಂದ್ರಿಯಗಳಿಗೆ ಗೋಚರಿಸಲ್ಪಡೋದಿಲ್ಲ. ಯಾಕೆಂದರೆ ಅವನದ್ದು ನಮ್ಮ ಮನಸ್ಸು ಮಾತುಗಳಿಗೆ ನಿಲುಕದಂತಹ ಸ್ವರೂಪ. ಹಾಗಾಗಿ ಭಗವಂತನನ್ನು ಅತೀಂದ್ರಿಯ ಅಂತ ವರ್ಣಿಸಲಾಗಿದೆ. 170ನೇ ನಾಮ ಮಹಾಮಾಯ. ಭಗವಂತ ಮಹಾನ್ ಮೋಡಿಗಾರ. ಆತ ಪಾಪಿಗಳ ಎದುರೇ ನಿಂತಿದ್ರೂ ಕೂಡ ಅವರು ಅವನನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಭಗವಂತ ಮೂಲ ಪ್ರಕೃತೀಶ್ವರ. ಆದ್ದರಿಂದ ಮಾಯಾ ಅಂದರೆ ಮಹಿಮೆ, ಇಚ್ಛೆ ಅನ್ನೋ ಅರ್ಥವನ್ನು ಕೂಡ ಇಲ್ಲಿ ಕೊಡುತ್ತೆ. ಭಗವಂತ ಅವನ ಸಂಕಲ್ಪ ಯಾವತ್ತಿಗೂ ಕೂಡ ಸುಳ್ಳಾಗಲ್ಲ. ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರ ಮಾಡುವಂತಹ ದೊಡ್ಡ ಇಚ್ಛೆಯನ್ನು ಅವನು ಹೊಂದಿದ್ದಾನೆ. ಆದ್ದರಿಂದ ಮಹಾಮಾಯಾ ಅನ್ನುವಂಥ ವರ್ಣನೆ ಮೂಡಿಬಂದಿದೆ. 171ನೇ ನಾಮ ಮಹೋತ್ಸಾಹ. ಭಗವಂತ ಯಾವತ್ತಿಗೂ ಕೂಡ ಬತ್ತದಂತಹ ಉತ್ಸಾಹದ ಚಿಲುಮೆಯಾಗಿದ್ದಾನೆ. ಅವನ ಕಾರ್ಯತತ್ಪರತೆ ಅನಂತವಾಗಿದೆ. ಎಂತಹ ವಿಘ್ನ ಬಂದರೂ ಕೂಡ ಕೈ ಬಿಡದಲೇ ಕಾರ್ಯವನ್ನು ನಿರ್ವಹಿಸ್ತಾನೆ. ಯಾವ ಕಾರ್ಯ ಯಾವಾಗ ಆಗಬೇಕೋ ಅದು ಭಗವಂತನ ಸಂಕಲ್ಪದ ಹಾಗೆಯೇ ಹೋಗುತ್ತೆ. ಹಾಗಾಗಿ ಭಗವಂತನನ್ನು ಮಹೋತ್ಸಾಹ ಅಂತ ವರ್ಣಿಸಲ್ಪಟ್ಟಿದೆ. ಕೊನೆಯ ನಾಮ 172ನೇ ನಾಮ ಮಹಾಬಲ. ಉತ್ಸಾಹ ಮತ್ತು ಬಲ ಎರಡೂ ಒಟ್ಟಿಗೆ ಇದೆ. ಹಾಗಾಗಿ ಭಗವಂತನನ್ನು ಮಹಾಬಲ ಅಂತ ಕರೆಯಲ್ಪಟ್ಟಿದೆ. ಅವನು ಅಮಿತ ಬಲಶಾಲಿ. ಭಗವಂತನಲ್ಲಿ ಬಯಸದ್ದನ್ನು ಮಾಡುವಂತಹ ಅಪಾರ ಶಕ್ತಿ ಇದೆ. ಅವನಲ್ಲಿ ಬಯಕೆ ಮತ್ತು ಕ್ರಿಯೆ ಎರಡೂ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ. ಅವನ ಬಯಕೆಯೇ ಅವನ ಕ್ರಿಯೆಯಾಗಿ ವ್ಯಕ್ತಗೊಳ್ಳುತ್ತೆ. ಹೇಳೋದನ್ನು ಅವನು ಮಾಡ್ತಾನೆ, ಅಂದುಕೊಂಡಿದ್ದನ್ನು ಅವನು ಮಾಡ್ತಾನೆ. ಆದ್ದರಿಂದ ಅವನನ್ನು ಮಹಾಬಲಃ ಅಂತ ಕೂಡ ವರ್ಣಿಸಿರುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಧನ್ಯವಾದಗಳು.